ಎಲ್ರಿಗೂ ನಮಸ್ಕಾರ. ಇಂಪು ಸಂಗೀತ ಸಂಸ್ಥೆ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರ ಪ್ರಸ್ತುತಪಡಿಸುವ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಶ್ರೋತೃಗಳಾಗಿ ಬಂದಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೂ ಧನ್ಯವಾದಗಳು. ಇದೇ ದಿನ ಸೆಪ್ಟೆಂಬರ್ 25 ಕಳೆದ ವರ್ಷ 2020 ಭಾರತ ಚಿತ್ರರಂಗದ ಅದ್ವಿತೀಯ ಹಿನ್ನೆಲೆ ಗಾಯಕ, ಪದ್ಮಭೂಷಣ ಗಾನಗಾರುಡಿಗ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ನಮ್ಮನ್ನೆಲ್ಲ ದೈಹಿಕವಾಗಿ ಅಗಲಿದ ದಿನ. ದೈಹಿಕವಾಗಿ ಅನ್ನೋದಕ್ಕೆ ನಾನು ಸ್ಟ್ರೆಸ್ ಮಾಡ್ತೀನಿ, ಯಾಕೆಂದರೆ ಅವರು ದೈಹಿಕವಾಗಿ ಮಾತ್ರ ನಮ್ಮೊಡನೆ ಇಲ್ಲ. ಅವರ ಹಾಡುಗಳ ಮೂಲಕ, ಅವರ ನಟನೆಯ ಮೂಲಕ, ಅವರ ಮಾತುಗಳ ಮೂಲಕ, ಅವರ ಸಂಗೀತ ನಿರ್ದೇಶನದ ಹಾಡುಗಳ ಮೂಲಕ ನಮ್ಮ ಜೊತೆ ಎಂದೆಂದೂ ಇರ್ತಾರೆ. ನೆನ್ನೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೆ ಅವ್ರ ಬಗ್ಗೆ. ಅವರು 1946ರಲ್ಲಿ ಹುಟ್ಟಿದ್ದು. ಕೆಲವರು ಏನು ಹಾಕ್ತಾರೆ ಅಂತಂದರೆ 1946ರಿಂದ 2020 ಅಂತ ಹಾಕ್ತಾರೆ. ಆದರೆ ಅವರೇನು ಹಾಕಿದ್ರು ಅಂದರೆ 1946 ಈ ಕಡೆ ಫಾರ್ ಎವರ್ ಅಂತ ಹಾಕಿದ್ರು. ಅಂದರೆ ಅವ್ರಿಗೆ ಸಾವೇ ಇಲ್ಲ, ನಿಜ. ಭೌತಿಕವಾಗಿ ಮಾತ್ರ ಅವರು ನಮ್ಮೊಡನೆ ಇಲ್ಲ. ಇವತ್ತು ಆ್ಯಕ್ಚುಲಿ ನಾವು ಬೇರೆ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ. 28ನೇ ತಾರೀಕು 28ನೇ ತಾರೀಕು ಸೆಪ್ಟೆಂಬರ್ 28ನೇ ತಾರೀಕು ಗಾನ ಸರಸ್ವತಿ ಲತಾ ಮಂಗೇಶ್ಕರ್ ಅವರ ಬರ್ತ್ಡೇ, ಹುಟ್ಟಿದ ದಿನ. ಅದಕ್ಕೋಸ್ಕರ ಅವರಿಗೆ ಸಮರ್ಪಣೆಯಾಗಿ ಒಂದು ಕಾರ್ಯಕ್ರಮ ಇವತ್ತು ಮಾಡೋಣ ಅನ್ನೋವಂಥ ಒಂದು ಭಾವನೆ ಇತ್ತು. ಆದರೆ SPB ನಮ್ಮೂರು, ನಮ್ಮ ಮನೆಯಲ್ಲೇ ಇರೋರು, ನಮ್ಮ ಮನದಲ್ಲೇ ಇರೋರು ಅಲ್ಲ. ಮತ್ತೆ ಈ ದಿನ 4ನೇ ಶನಿವಾರ ಅದೇ ದಿವಸವಾಗಿ ಬಂದಿರೋದ್ರಿಂದ SPBನ ಬಿಡಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅವರ ಸಂಸ್ಮರಣೆಯಲ್ಲಿ ಅವರು ಹಾಡಿದಂತಹ ಸಾವಿರಾರು 40,000ಕ್ಕೂ ಹೆಚ್ಚಿನ ಗೀತೆಗಳಲ್ಲಿ ಒಂದು 4 ಹಾಡೋಣಂತೆ ಅಂತ ಅಂದ್ಕೊಂಡು ಇವತ್ತಿನ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಆದರೆ ಇವತ್ತಿನ ಕಾರ್ಯಕ್ರಮದ ನಮ್ಮ ಹಾಡುಗಳು ಬಹುಶಃ ಒಂದು 2-3 ಹಾಡು ಬಿಟ್ಟರೆ ಮತ್ತೆಲ್ಲ ನಿಮ್ಮದೇ ಕೋರಿಕೆಯ ಹಾಡುಗಳು. ಹೌದು. ಎಷ್ಟೊಂದು ರಿಕ್ವೆಸ್ಟ್ಗಳಿತ್ತು ಅಂತಂದರೆ ಬೇರೆ ಗಾಯಕರದ್ದು ಕೂಡ ಇತ್ತು, ಆದರೆ SPB ಅವ್ರದ್ದು ಜಾಸ್ತಿ ಇತ್ತು. ಆದ್ದರಿಂದ ಇವತ್ತು ಜಾಸ್ತಿ ಹಾಡುಗಳು ನಿಮ್ಮ ಕೋರಿಕೆಯ ಗೀತೆಗಳು, ನಿಮ್ಮ ಮೆಚ್ಚಿನ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ. ಆದರೆ ಅವರ ಕೋರಿಕೆಯ ಗೀತೆಗಳನ್ನು ನೋಡಲಿಕ್ಕೂ ಅಂದರೆ ಓದಲಿಕ್ಕೂ ತುಂಬ ಖುಷಿಯಾಗತ್ತೆ. ನಮ್ಮ ಕಾರ್ಯಕ್ರಮ ನಾವು ಅನೌನ್ಸ್ ಮಾಡಿದ ಕೂಡಲೇ ಒಂದಷ್ಟು ಅವರ ಕೋರಿಕೆಗಳು ರಿಕ್ವೆಸ್ಟ್ ಲಿಸ್ಟೇ ಕಳಿಸ್ಬಿಡ್ತಾರೆ. ಹೌದು, ತುಂಬ ಇಷ್ಟ ಆಯಿತು. ಅದು 2 ರೀತಿ. ಒಂದು SPB ಮೇಲೆ ಮತ್ತು ಅವರ ಹಾಡುಗಳ ಮೇಲಿರುವಂಥ ಅಭಿಮಾನ, ಎರಡನೇದಾಗಿ ನಮ್ಮ ಮೇಲಿರುವಂಥ ಅಭಿಮಾನ ಕೂಡ. ನೀವು ಈ ಗೀತೆಗಳನ್ನ ಹೌದು ನಿಜವಾಗ್ಲೂ ಹೃದಯ ತುಂಬಿ ಬರುತ್ತೆ. ಯಾಕೆಂದರೆ SPBನೇ ಸ್ವತಃ ಹಾಡಿದಂಥ ಗೀತೆಗಳು ನಿಮಗೆ ಈಸಿಯಾಗಿ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಆದರೆ ಅದು ಇದ್ದುಕೊಂಡು ಕೂಡ ಇಂಪು ಸಂಗೀತ ಸಂಸ್ಥೆಯಿಂದ ನಾವಿಬ್ಬರು ಹಾಡುವಂಥ ಗೀತೆಗಳು ನೀವು ಕೇಳಬೇಕು ಅಂತ ಇಷ್ಟಪಡ್ತೀರಾ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಇದೆ ಹೇಳಿ. ಬಹಳ ಸಂತೋಷ ಆಗುತ್ತೆ ನಮಗೆ. ದೇವರೊಂದು ಸ್ವಲ್ಪ ಪ್ರತಿಭೆ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಹೌದು, ಖಂಡಿತ ಹೌದು. ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣಂತೆ. SPB ಬಗ್ಗೆ, ಅವರ ಜೀವನದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ನಾನೇನು ಹೇಳಬೇಕಾದ್ದೇನಿಲ್ಲ. ಆದರೆ ಕೆಲವು ರೇರ್ ಇನ್ಸಿಡೆಂಟ್ಸ್ ಮತ್ತು ನಾನು SPB ಜೊತೆ ಕಳೆದ ಕೆಲವು ಸುಂದರ ಕ್ಷಣಗಳ ಕೆಲವು ಘಟನೆಗಳನ್ನ ಈ ಕಾರ್ಯಕ್ರಮದಲ್ಲಿ ಹೇಳ್ಕೋಬೇಕು ಅಂತ ಇದ್ದೀನಿ. ಮಾತು ಕಡಿಮೆ, ಹಾಡು ಜಾಸ್ತಿ. ಸ್ಟ್ರೈಟ್ ಒಂದೇ ಸತಿ ಹಾಡಿಗೆ ಹೋಗೋಣಂತೆ. ನಿಮ್ಮದೇ ಕೋರಿಕೆ. ಅಬ್ದುಲ್ ಮಜೀದ್ ಸರ್, ಅನಂತ್ ರಾಮು ಅವರು, ಗಾಯತ್ರಿ, MS ನಾಗರಾಜು, ಅನು ಸತೀಶ್ ಅವರೆಲ್ಲ ಇವಾಗಲೇ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಇವಾಗಲೇ ನಮಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ನಿಮ್ಮ ವಿಶಸ್ ಇದ್ರೇ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗೋದು, ನಮಗೆ ಹಾಡೋದಕ್ಕೆ ಸ್ಫೂರ್ತಿ ಬರೋದು. ಮೊದಲನೇ ಗೀತೆ ನಿಮ್ಮದೇ ಕೋರಿಕೆ ಗೀತೆ, ಒಂದು ಯುಗಳ ಗೀತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ SPB ಹಾಡಿರುವಂಥದ್ದು ಸೋಲೋ ಸಾಂಗ್ಸ್ ಅಥವಾ ಡ್ಯೂಯೆಟ್ಸ್ ಇರುತ್ತೆ. ಮೊದಲನೇದೊಂದು ಡ್ಯೂಯೆಟ್ ಸಾಂಗು. ಚಿತ್ರದ ಹೆಸರು ವಸಂತಲಕ್ಷ್ಮಿ. 1978ರಲ್ಲಿ ತೆರೆ ಕಂಡಂತಹ ಚಿತ್ರ ವಸಂತಲಕ್ಷ್ಮಿ. ಈ ಚಿತ್ರದಲ್ಲಿ 4 ಜನ, 2 ಹೀರೋ 2 ಹೀರೋಯಿನ್ಗಳು, ಶ್ರೀನಾಥ್, ವಿಷ್ಣುವರ್ಧನ್, ಮಂಜುಳಾ ಹಾಗೂ ಆರತಿ.
ಒಂದು ಸುಂದರ ಸಾಂಸಾರಿಕ ಸ್ವಲ್ಪ ಹಾಸ್ಯಮಯವಾಗಿರುವಂಥ ಚಿತ್ರ ಇದು. ಇದರಲ್ಲಿ ವಿಷ್ಣುವರ್ಧನ್ ಮತ್ತು ಮಂಜುಳಾ ಈ ಜೋಡಿ ಒಂಥರ ಅದು ರೇರ್ ಕಾಂಬಿನೇಷನ್. ಆ್ಯಕ್ಚುಲಿ ಶ್ರೀನಾಥ್ ಮಂಜುಳಾ ಒಳ್ಳೆ ಜೋಡಿ, ವಿಷ್ಣುವರ್ಧನ್ ಆರ್ತಿ ಒಳ್ಳೆ ಜೋಡಿ. ಆದರೆ ಇದರಲ್ಲಿ ವಿಷ್ಣುವರ್ಧನ್ ಮಂಜುಳಾ ಮತ್ತು ಶ್ರೀನಾಥ್ ಆರ್ತಿ ಜೋಡಿ ಮಾಡಿದ್ದಾರೆ. ಇದರಲ್ಲಿ ವಿಷ್ಣುವರ್ಧನ್ ಮತ್ತು ಮಂಜುಳಾ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಸುಂದರವಾದ ಯುಗಳ ಗೀತೆ. ಚಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡಿದಂಥ ಗಾಯಕಿ ವಾಣಿ ಜಯರಾಮ್. ಕೇಳಿ, ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ತಂಗಾಳಿ ಮೈ ಸೋಕಿ ನಡುಗುತ್ತಲಿರುವೆ, ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ, ತಂಗಾಳಿ ಮೈ ಸೋಕಿ ನಡುಗುತ್ತಲಿರುವೆ, ಸಂಗಾತಿಯಲ್ಲೆಂದು ಹುಡುಕುತ್ತಲಿರುವೆ. ಮೋಹದ ಮೋಡಿಗೆ ಸಿಲುಕಿರುವೆ, ತೀರದ ದಾಹದಿ ಬಾಳಲಿರುವೆ, ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ದಿನವೊಂದು ಯುಗವಾಗಿ ಉರುಳುತ್ತಲಿರಲು, ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು, ದಿನವೊಂದು ಯುಗವಾಗಿ ಉರುಳುತ್ತಲಿರಲು, ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು, ಜೀವನ ನೀರಸ ಎನಿಸಿರಲು, ಬೇಸರ ತುಂಬುತ್ತ ದಣಿದಿರಲು, ನೀ ಬರಲು ಈರುಳು ಆನಂದ ನಮಗೆಂದು ಮನ ಹೇಳಿದೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿವಾ. ನಾವುಂಟಿ ನಿಂತಾಗ ಹೂಗಳು ಉದುರಿ, ನೋವಿಂದ ಬೆಂಡಾಗಿ ಹರಡಿವೆ ಚೆದರಿ, ಬಾನಿನ ಚಂದಿರ ಅಳುತ್ತಿರುವ, ಮಂಜಿನ ಹಾಗೆಯೇ ಕರಗಿರುವ, ಬಳಿಗೆ ಈ ಸಿರಿಗೆ ಹೊಸ ಬಾಳು ನಮಗಾಗಿ ಕೈ ಚಾಚಿದೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ, ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ
ಮೌನವ ತಿಳಿಸಿ ಬಾ. ಧನ್ಯವಾದಗಳು. ಧನ್ಯವಾದಗಳು. ಒಳ್ಳೆಯ ಆರಂಭ ಅಂತ ಹೇಳ್ತಾ ಇದ್ದಾರೆ ಗಿರಿಜಾರಾವ್. ಹೌದು. ಪ್ರಹ್ಲಾದ ಕುರುಗೋಡು, ಆರತಿ ಪ್ರಹ್ಲಾದ ಅವರಿಬ್ರು ವಿಶಸ್ ಹೇಳ್ತಾ ಇದ್ದಾರೆ, ನೀವಿದ್ರೇನೆ ನಾವು ಅಂತ, ನಿಮ್ಮೊಂದಿಗೆ ನಾವು ಇದ್ದೀವಿ ಅಂತ. ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ತನಕ ನಿಮ್ಮ ಅಭಿಮಾನ ಹೀಗೆ ಇರಲಿ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಿಮಗೆಲ್ಲ ಗೊತ್ತೇ ಇದೆ, ಎಸ್ ಪಿ ಬಿ ಅವರು ಮೊದಲನೇದಾಗಿ ಹಾಡಿದ್ದು ತೆಲುಗಿನಲ್ಲಿ, ತೆಲುಗು ಭಾಷೆಯಲ್ಲಿ 4 ಜನ ಗಾಯಕರು ಒಂದು ಗೀತೆನ ಹಾಡಿದ್ರು. ಅದರಲ್ಲೊಬ್ಬರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದು 1967ರಲ್ಲಿ ತೆರೆ ಕಂಡಿತ್ತು. ಇವರು ಪಿ ಸುಶೀಲಾ, ಪಿ ಬಿ ಶ್ರೀನಿವಾಸ್, ರಘುರಾಮಯ್ಯ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಈ 4 ಜನ ಹಾಡಿದಂತಹ ಗೀತೆ ಅದು. ಆಮೇಲೆ ಅವರು ಹಾಡಿದ 2ನೇ ಹಾಡು ಕನ್ನಡದಲ್ಲೇ. ಅದು ನಕ್ಕರೆ ಅದೇ ಸ್ವರ್ಗ ಚಿತ್ರದಲ್ಲಿ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಸುಶೀಲಾ ಅವರ ಜೊತೆ ಹಾಡಿದ ಮೊದಲ ಹಾಡೋದು, ಡ್ಯುಯೆಟ್ ಸಾಂಗು ಕನ್ನಡದಲ್ಲಿ ಮೊದಲನೇದು. ಮತ್ತು ತಮಿಳಲ್ಲಿ ಕೂಡ ಅವರು ಫಸ್ಟ್ ಹಾಡಿದ್ದು ಪಿ ಸುಶೀಲಾ ಜೊತೆನೆ. ನಾವು 3 ಭಾಷೆಗಳಲ್ಲಿ ಜೊತೆ ಇದ್ದಿದ್ದು ಪಿ ಸುಶೀಲಾನೇ. ಪಿ ಸುಶೀಲಾ 1967 ಅಷ್ಟೊತ್ತಿಗೆ ಸೂಪರ್ ಗಾಯಕಿ, ಸೂಪರ್ ಹಿಟ್ ಗಾಯಕಿ, ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಗಾಯಕಿ ಮತ್ತು ಹಿರಿಯ ಗಾಯಕಿ. ಎಸ್ ಜಾನಕಿ ಅವರಿಗಿಂತ ಸೀನಿಯರ್ ಪಿ ಸುಶೀಲಾ ಅವರು, ಅವ್ರ ಜೊತೆ ಹಾಡಿದ್ದು. ಅದಕ್ಕೆ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ, ಎಸ್ ಪಿ ಬಿ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಹಾಡಕ್ಕೆ ಹೋದಾಗ ಎಸ್ ಜಾನಕಿಯವರು ಅಲ್ಲಿ ತೀರ್ಪುಗಾರರಾಗಿ ಬಂದಿದ್ದರಂತೆ. ಆ ಸ್ಪರ್ಧೆಯಲ್ಲಿ ಎಸ್ ಪಿ ಬಿ ಅವರಿಗೆ 2ನೇ ಬಹುಮಾನ ಬಂತು. ಆಮೇಲಿಂದ ಕಾಂಪಿಟೇಷನ್ ಆದಮೇಲೆ ಎಸ್ ಜಾನಕಿಯವರು ಮಾತಾಡ್ತಾ ಹೇಳಿದ್ರಂತೆ, ಆ್ಯಕ್ಚುಲಿ ಈ ಹುಡುಗನಿಗೆ ಫಸ್ಟ್ ಪ್ರೈಸ್ ಬರಬೇಕಿತ್ತು, ತುಂಬ ಚೆನ್ನಾಗಿ ಹಾಡ್ದ ಇವನು ಅಂದ್ಬಿಟ್ಟೆಲ್ಲ ಹೇಳಿದ್ರಂತೆ. ಮತ್ತು ಎಸ್ ಪಿ ಬಿನ ಹತ್ರ ಕರೆದು ಹೇಳಿದ್ರಂತೆ, ನೀನು ಯಾತಕ್ಕೆ ಫಿಲ್ಮ್ನಲ್ಲಿ ಟ್ರೈ ಮಾಡಬಾರ್ದು, ನಿನಗೆ ಒಳ್ಳೆ ಭವಿಷ್ಯ ಇರುತ್ತೆ ಅದರಲ್ಲಿ ಅಂತ. ಎಸ್ ಪಿ ಬಿ ಅಷ್ಟೊಂದು ಸೀರಿಯಸ್ ಆಗಿ ಏನು ತೊಗೊಳ್ಳಿಲ್ಲ. ಆದ್ರೂ ಏನೋ ಪ್ರಯತ್ನ ಪಡೋಣಂತೆ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಚಾನ್ಸ್ ಸಿಕ್ಕಾಗ ಎಸ್ ಪಿ ಕೋದಂಡಪಾಣಿ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರು. ಅವರು ಫಸ್ಟ್ ಟೈಮ್ ಎಸ್ ಪಿ ಬಿಗೆ ಚಲನಚಿತ್ರದಲ್ಲಿ ಹಾಡುವಂಥ ಅವಕಾಶ ನೀಡಿದ್ದು. ಅದರಿಂದ ಎಸ್ ಪಿ ಬಿ ಅವರಿಗೆ ಎಸ್ ಪಿ ಕೋದಂಡಪಾಣಿ ಅವರ ಮೇಲೆ ಬಹಳ ಅಭಿಮಾನ, ಗೌರವ, ಪ್ರೀತಿ. ಅದಕ್ಕೋಸ್ಕರನೇ ಅವರು ಚೆನ್ನೈನಲ್ಲಿ ಒಂದು ಆಡಿಯೋ ಸ್ಟುಡಿಯೋ ಒಂದು ಕಟ್ಟಿದ್ದಾರೆ ಎಸ್ ಪಿ ಬಿ ಅವರು. ಅದರ ಹೆಸರು ಎಸ್ ಪಿ ಕೋದಂಡಪಾಣಿ ಸ್ಟುಡಿಯೋ ಅಂತಾನೆ, ಅವರ ಗುರುಗಳ ನೆನಪಿಗೋಸ್ಕರ. ನೀವು ಈ ಮಾತನ್ನು ಹೇಳುವಾಗ ನನಗೊಂದು ಚಿತ್ರಣ ಕಣ್ಮುಂದೆ ಬರ್ತಾ ಇದೆ. ಪಿ ಸುಶೀಲಾ ಹಾಗೂ ಎಸ್ ಜಾನಕಿ ಅವರು ಹಿರಿಯ ಗಾಯಕಿಯರು, ಅವರ ಎದುರುಗಡೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಚಿಕ್ಕವರು. ಹೌದು. ಸೊ ಅವರಿಬ್ಬರಿಗೂ ಈ ಹುಡುಗ ತುಂಬ ಇಷ್ಟ ಆಗಿತ್ತು. ಸೊ ಈ ಹುಡುಗನಿಗೂ ಅವರಿಬ್ಬರು ತುಂಬ ಇಷ್ಟ, ಒಂಥರ ಅದು ತಾಯಿ ಮಕ್ಕಳ ಬಾಂಧವ್ಯ ಥರ ಇದ್ದಿರ್ಬೋದಾ ಅವರಿಗೆ, ಆ ಸಲಿಗೆ, ಆ ಸ್ನೇಹ. ಹೌದು ಹೌದು ಅಲ್ಲ, ಎಷ್ಟು ಜನರಿಗೆ ಆ ಸಿಗುತ್ತೆ ಆ ಭಾಗ್ಯ. ಹೌದು ಹೌದು. ಎಸ್ ಜಾನಕಿಯವರು ಎಸ್ ಪಿ ಅವ್ರಿಗಿಂತ 7 ವರ್ಷ ದೊಡ್ಡವರು. ಓಹೋ. ಮತ್ತು ಪಿ ಸುಶೀಲಾ ಅವರು ಒಂದು 10 ವರ್ಷನೇ ದೊಡ್ಡವರು ಇರಬೇಕು ಅಂತ ಅನ್ಸುತ್ತೆ. 33ನಲ್ಲೇನೋ ಹುಟ್ಟಿರ್ಬೇಕು ಅನ್ಸುತ್ತೆ ಅವರು. 10-12 ವರ್ಷನೇ ದೊಡ್ಡವರು. ಆದರೆ ಇನ್ನೊಂದು ವಿಪರ್ಯಾಸ ಅಂತ ಹೇಳಲ್ಲ, ಒಂದು ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಇವರಿಬ್ಬರು ಅಷ್ಟು ಸೀನಿಯರ್ ಸಿಂಗರ್ಸು, ಪಿ ಸುಶೀಲಾ ಹಾಗೂ ಎಸ್ ಜಾನಕಿ. ಅವರ ಕಣ್ಣ ಮುಂದೆನೇ ಬಂದಂಥ ಹುಡುಗ ಹೆಂಗೆ ಬೆಳೆದ ಅಂತಂದರೆ, ಇವರಿಬ್ಬರನ್ನ ಹಿಂದೆ ಹಾಕ್ಬಿಟ್ಟು ಮುಂದೆ ಹೊರಟೋದ. ಎಷ್ಟು ಆಶ್ಚರ್ಯ ಅಂತ ಅನ್ಸುತ್ತೆ. ಆದರೆ ಅವರಿಬ್ಬರ ಜೊತೆಗಿನ ಸ್ನೇಹ, ಸಲಿಗೆ, ಅಂಡರ್ಸ್ಟ್ಯಾಂಡಿಂಗ್ ಅವರ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು ಹೌದು ಹೌದು, ತುಂಬ ಚೆನ್ನಾಗಿತ್ತು. ಮುಂದಿನ ಗೀತೆಗೆ ಹೋಗೋಣಂತೆ. ಯಾವ್ದು ತಗೊಳ್ಳೋಣ? ಬಯಸದೇ ಬಂದ ಭಾಗ್ಯ, ಇದು ಚಿತ್ರದ ಹೆಸರು. ಈ ಚಿತ್ರದ ಒಂದು ಗೀತೆನ ಹಾಡೋದಕ್ಕೆ ಕೋರಿಕೆ ಬಂದಿತ್ತು ನಮ್ಮ ಕಳೆದ ಕಾರ್ಯಕ್ರಮಗಳಲ್ಲಿ. ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಎಸ್ ಪಿ ಬಿ ಅವ್ರ ಜೊತೆ ಹಾಡಿದಂಥ ಗಾಯಕಿ ಎಸ್ ಜಾನಕಮ್ಮ ಅವರು. ಮತ್ತೊಂದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಜೋಡಿಯ ಗೀತೆ. ಮತ್ತು ನಾನು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೆ ಅಂತ ಅನ್ಸುತ್ತೆ, ಎಸ್ ಪಿ ಬಿ ಅವರು ಬೇರೆ ಬೇರೆ ನಟರಿಗೆ ಆ ನಟನಿಗೆ ತಕ್ಕಂಥ ವಾಯ್ಸ್ನ ಚೇಂಜ್ ಮಾಡ್ಕೊಂಡು ಹಾಡ್ತಾಯಿದ್ರು. ಆದರೆ 2 ನಟರಿಗೆ ಮಾತ್ರ ಅವರು ತಮ್ಮ ಸ್ವಂತ ಕಂಠದಿಂದ ಹಾಡ್ತಾಯಿದ್ರು. ಅದು ಒಂದು ಎಸ್ ಪಿ ವಿಷ್ಣುವರ್ಧನ್ ಅವರು, ಇನ್ನೊಂದು ಕಮಲ ಹಾಸನ್ ಅವರು. ಆದ್ದರಿಂದ ಇದು 2ನೇ ಹಾಡು ವಿಷ್ಣುವರ್ಧನ್ ಅವ್ರದ್ದು, ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು. ನಿಮ್ಮದೇ ಕೋರಿಕೆ ಹಾಡು, ನಿಮ್ಮದೇ ಕೋರಿಕೆ ಗೀತೆ.
ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು ಮನವು ಅರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ಹೋ ನನ್ನಲ್ಲಿ ನಿನ್ನಲ್ಲಿ ಮುಗಿಲಿನ ಆಟಕ್ಕೆ ಮಿಂಚಿನ ಓಟಕ್ಕೆ ಗಗನ ಹೆದರಿ ನಡುಗಿದೆ ಗುಡುಗಿದೆ ನಿನ್ನಂತೆ ನನ್ನಂತೆ ಓ ನಿನ್ನಂತೆ ನನ್ನಂತೆ ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು ಗಾಳಿಯೂ ಬೀಸಿದೆ ಕಿವಿಯಲ್ಲಿ ಹಾಡಿದೆ ಈ ಹೆಣ್ಣು ಚನ್ನ ಗುಣದಲ್ಲಿ ಚಿನ್ನ ಬಿಡಬೇಡವೆಂದಿದೆ ಮಾತಿಗೆ ಸೋಲದೆ ಕಾತುರ ತೋರದೆ ನಿನ್ನಿಂದ ಎಂದು ದೂರಾಗು ಎಂದು ಬಿರುಗಾಳಿ ನೂಕಿದೆ ಬಿರುಗಾಳಿ ನೂಕಿದೆ ಮುಗಿಲಿನ ಆಟಕ್ಕೆ ಮಿಂಚಿನ ಓಟಕ್ಕೆ ನೋಟದ ಮಿಂಚಿಗೆ ಮಾತಿನ ಗುಡುಗಿಗೆ ನಾನಂದು ಹೆದರಿ ಮೈಯೆಲ್ಲ ಬೆವರಿ ಊರಾಚೆ ಓಡಿದೆ ಹೆಣ್ಣಿಗೆ ಹೆದರುವ ಗಂಡಿನ ಶೌರ್ಯವ ನಾನಂದು ಕಂಡೆ ಹುಡುಗಾಟಕ್ಕೆಂದು ದಿನವೆಲ್ಲ ಕಾಡಿದೆ ದಿನವೆಲ್ಲ ಕಾಡಿದೆ ಮುತ್ತಿನ ಹನಿಗಳು ಸುತ್ತಲೂ ಮುತ್ತಲು ಮನವು ಅರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ಹೋ ನಿನ್ನಲ್ಲಿ ನಿನ್ನಲ್ಲಿ ಆಹಾಹಾ 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 ಆಹಾಹಾ. ಧನ್ಯವಾದಗಳು. ಎಷ್ಟು ಬೇಗ ಮುಗ್ದೋಯ್ತು ಈ ಹಾಡು. ಗಾಯತ್ರಿ ಅವ್ರು ಹೇಳ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಅಂತ. ಹೌದು, ಆ ಹಾಡೇ ಆಗಿದೆ, ಎಷ್ಟು ಮೆಲೋಡಿಯಸ್ ಆಗಿದೆ, ಎಷ್ಟು ರಿದಮಿಕ್ ಆಗಿದೆ. ರಾಜನ್ ನಾಗೇಂದ್ರಗೆ ಕ್ರೆಡಿಟ್ಸ್. ಮತ್ತು SPB ಬಗ್ಗೆ ಇನ್ನೇನು ಹೇಳಿ, ಕೆಲವು ಸತಿ ಏನಾಗುತ್ತೆ ಅಂತಂದರೆ ತುಂಬ ವಿಷಯಗಳು ಒಳ ಹರಿದಾಗ ಏನು ಹೊರಗೆ ಬರಬೇಕು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ವಿಷಯಗಳಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ನಾನು SPB ಅವ್ರನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತುಂಬ ಸತಿ ನೋಡಿದ್ದೆ. ಅವರಲ್ಲಿ ಹಾಡ್ತಾಯಿದ್ರು, ನಾನು ಆಡಿಯನ್ಸ್ ಆಗಿ ತುಂಬ ಸತಿ ಹೋಗಿದ್ದೆ. ಆದರೆ ನಾನೇ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅತ್ಯುತ್ತಮ ಅವಕಾಶ ನನಗೆ ಸಿಕ್ತು. ಅದು ETVನಲ್ಲಿ ಬರ್ತಾಯಿತ್ತಲ್ಲ, ಎದೆ ತುಂಬಿ ಹಾಡುವೆನು ಅಂದ್ಬಿಟ್ಟು ಒಂದು ಕಾರ್ಯಕ್ರಮ, ಅವರೇ ಹಾಡ್ತಾಯಿದ್ರು. ಅದರಲ್ಲಿ ಸ್ಪರ್ಧಿಗಳದಲ್ಲ, ಸುಮ್ಮನೆ ಅವರೇನೆ ಬೇರೆ ಬೇರೆ ಗಾಯಕರು, ಉದಯೋನ್ಮುಖ ಗಾಯಕಿಯರ ಜೊತೆ, ಅಂದರೆ ಬರೀ ಲೇಡಿ ಸಿಂಗರ್ಸ್ ಜೊತೆಗೆ, ಫೀಮೇಲ್ ಸಿಂಗರ್ಸ್ ಜೊತೆಗೆ ಅವರು ಹಾಡ್ತಾಯಿದ್ರು. ಆ ಹೊಸ ಗಾಯಕಿಯರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಅವರು ಕಾರ್ಯಕ್ರಮ ಮಾಡ್ತಾಯಿದ್ರು. ಅದರಲ್ಲಿ ನಾನು ಕೋರಸ್ ಗಾಯಕನಾಗಿ ಹೋಗಿದ್ದೆ. ನಾನು ಇದಕ್ಕೆ ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ. ಆಗ ಅವರ ಜೊತೆ ನಾನು 7 ದಿನ ಇರುವಂಥ ಒಂದು ಪುಣ್ಯದ ಕೆಲಸ ಅಂತ ಅನ್ಬೋದು ನಾನು ಮಾಡಿದ್ದು. 7 ದಿನ ಅವರ ಜೊತೆನೇ ಇದ್ದೆ. ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಸ್ಟುಡಿಯೋಗೆ ಬಂದರೆ ಮಧ್ಯಾಹ್ನ 1:30-2 ಗಂಟೆ ತನಕ ಅವ್ರ ಜೊತೆಗೆ ಇರ್ತಾಯಿದ್ವಿ. ಮತ್ತೆ ಒಂದು 3 ವರ್ಷಕ್ಕೆ ತುಂಬ ಪುಣ್ಯವಂತರು. ಹೌದು, 3-3:30 ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗೋದು. 7 ಗಂಟೆ ತನಕ ಇರ್ತಾಯಿತ್ತು. ಅವ್ರ ಜೊತೆ ನಾವು ಕೋರಸ್ ಎಲ್ಲ ಹಾಡ್ತಾಯಿದ್ವಿ, ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ ಅವರೆಲ್ಲ ಇರ್ತಾಯಿದ್ರು. ಹಳೇ ಎದೆ ತುಂಬಿ ಹಾಡುವೆನು ಎಪಿಸೋಡ್ಗಳನ್ನ ನೀವು ಯೂಟ್ಯೂಬ್ನಲ್ಲಿ ಏನಾದ್ರು ನೋಡಿದ್ರೆ ಕೆಲವು ಸತಿ ನನ್ನನ್ನು ಕೂಡ ನೋಡ್ಬೋದು.
ಒಂದು 24 ಹಾಡುಗಳಿಗೆ ಆ ಸೆಷನಲ್ಲಿ 7 ದಿನದಲ್ಲಿ ನಾವು 24 ಹಾಡುಗಳಿಗೆ ಎಸ್ ಪಿ ಬಿ ಜೊತೆ ಕೋರಸ್ ಹಾಡಿದ್ವಿ ನಾವು. ಆಗ ಅವರ ಜೊತೆಗೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಹೋಗ್ಬಿಟ್ಟು ಫಸ್ಟ್ ಕಾಲಿಗೆ ನಮಸ್ಕಾರ ಮಾಡಿದೆ. ತಲೆ ಸವರಿದ್ರು ನನಗೆ. ಆಮೇಲಿಂದ ಒಂದು ಸ್ವಲ್ಪ 2-3 ಹಾಡುಗಳಾದಮೇಲೆ ಅವ್ರಿಗೆ ಹೇಳಿದೆ, ನನ್ನ ಹತ್ರ ಎಲ್ಲ ಗಾಯಕರ ಹಾಡಿರೋಂಥದ್ದು ಎಸ್ ಪಿ ಬಿ, ಎಸ್ ಜಾನಕಿ ಅಣ್ಣವರು, ಎಸ್ ಜಾನಕಿ, ಪಿ ಸುಶೀಲಾ, ವಾಣಿ ಜಯರಾಮ್ ಇವ್ರದ್ದೆಲ್ಲ ಹಾಡುಗಳೆಲ್ಲನೂ, ಪಿ ಬಿ ಶ್ರೀನಿವಾಸ್ ಇವ್ರದ್ದೆಲ್ಲ ಹಾಡುಗಳ ಕಲೆಕ್ಷನ್ ನನ್ನ ಹತ್ರ ಇದೆ. ನಾನು ಅವ್ರಿಗೆ ಅದನ್ನು ಹೇಳಿದೆ, ನನ್ನ ಹತ್ರ ನೀವು ಹಾಡಿರೋಂಥ ಹಳೆಯ ಕನ್ನಡ ಚಿತ್ರಗೀತೆಗಳು ಮಾತ್ರ, ಬೇರೆ ಭಾಷೆಗಳು ಅಷ್ಟೊಂದಿಲ್ಲ. ಅದನ್ನು ಹೇಳಿದೆ ಅವ್ರಿಗೆ, ಈ ಕಲೆಕ್ಷನ್ ಇದೆ, ಅದರದ್ದೆಲ್ಲ ಒಂದು ಇಂಡೆಕ್ಸ್ ಮಾಡಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಅದನ್ನು ತೋರಿಸ್ಬಿಟ್ಟು ಅದರಲ್ಲಿ ಅವ್ರದ್ದೊಂದು ಹಸ್ತಾಕ್ಷರ ತೊಗೊಂಡೆ. ಶುಭಂ ಭೂಯಾತ್ ಅಂದ್ಬಿಟ್ಟು ಕನ್ನಡದಲ್ಲಿ ಅವರು ಬರೆದ್ಬಿಟ್ಟು ಸೈನ್ ಮಾಡಿ ಕನ್ನಡದಲ್ಲಿ ಬರೆದ್ರಾ? ಹಾಂ, ಕನ್ನಡನೋ ತೆಲುಗುನೋ ಗೊತ್ತಾಗಲ್ಲ, ಅದೊಂಥರ ಹಿಂಗೆ ಬರೆದಿದ್ದಾರೆ. ಎರಡು ಒಂದೇ ಅಂತ ಅನಿಸುತ್ತೆ. ಕನ್ನಡ ಥರನೇ ಶುಭಂ ಭೂಯಾತ್ ಅಂದ್ಬಿಟ್ಟು ಬರ್ದಿದ್ದಾರೆ. ಅದು ನೀಟಾಗಿ ಕಾಣುತ್ತೆ. ಅದು ತೆಲುಗುನೋ ಕನ್ನಡನೋ ನನಗೆ ಗೊತ್ತಿಲ್ಲ, ತುಂಬಾ ಹೋಲಿಕೆ ಇದೆ. ಆ ಥರ ಮಾಡಿಬಿಟ್ಟು ಸೈನ್ ಮಾಡಿಬಿಟ್ಟು ಅವತ್ತಿನ ದಿನದ ಡೇಟ್ ಹಾಕ್ಬಿಟ್ಟು, ಅದು 2003 ಆಗಸ್ಟ್ 2003 ಆಗಸ್ಟಲ್ಲಿ ಡೇಟ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನಾನು ಜಾನಕಮ್ಮನ ಕೂಡ ಮೀಟ್ ಮಾಡಿದ್ದೆ. ಅವ್ರದ್ದು ಅಲ್ಲಿ ಹಸ್ತಾಕ್ಷರ ಇತ್ತು ಅದೇ ಬುಕ್ನಲ್ಲಿ. ಅವ್ರಿಗೆ ಅದನ್ನು ತೋರಿಸ್ದೆ, ಅವ್ರು ಸಂತೋಷಪಟ್ಟರು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಘಟನೆ ನಾನು ಆಮೇಲೆ ಹೇಳ್ತೀನಿ. ಈಗ ಮುಂದಿನ ಹಾಡಿಗೆ ಹೋಗೋಣಂತೆ. ಯಾವ್ದು ತಗೊಳ್ಳೋಣ ಶೈಲಜಾ? ಅನುಪಮ ತಗೊಳ್ಳೋಣ. ವೆರಿ ಗುಡ್. ಇದೇ ಎದೆ ತುಂಬಿ ಹಾಡುವನು ಕಾರ್ಯಕ್ರಮದಲ್ಲಿ ಈ ಗೀತೆಗೆ, ಅಂದರೆ ಒಲುಮೆ ಪೂಜೆಗೆಂದೆ, ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯವರು ಸ್ವತಃ ಒಂದು ಕಾಮೆಂಟ್ ಮಾಡಿದ್ರು. ಒಂದು ಚಿತ್ರಗೀತೆ ಹೇಗಿರಬೇಕು ಅನ್ನೋದಕ್ಕೆ, ಚಿತ್ರಗೀತೆ ಅದು ಭಾವಗೀತೆ, ಜನಪದ ಗೀತೆ, ಶಾಸ್ತ್ರೀಯ ಸಂಗೀತ ಇವೆಲ್ಲ ಬೇರೆ, ಅದೆಲ್ಲ ಬೇರೆ ಬೇರೆ ಪ್ರಕಾರಗಳು. ಆದರೆ ಒಂದು ಚಿತ್ರಗೀತೆ, ಚಲನಚಿತ್ರಗೀತೆ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಈ ಗೀತೆ ಅಂತ ಹೇಳಿದರು. ಒಲುಮೆ ಪೂಜೆಗೆಂದೆ ಅಂದ್ಬಿಟ್ಟು ಅನುಪಮ ಚಿತ್ರದ, ಅನಂತ್ನಾಗ್ ಹಾಗೂ ಮಾಧವಿ ನಟಿಸಿದಂಥ ಚಿತ್ರ ಇದು. ದೊಡ್ಡರಂಗೇಗೌಡ ಅವರ ಬಹಳ ಒಳ್ಳೆಯ ಸಾಹಿತ್ಯ ಹಾಗೂ ಅಶ್ವಥ್ ವೈದಿ ಅವರ ಸಂಗೀತ ಇದೆ. ಮತ್ತು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದಂಥ ಈ ಗೀತೆನ ನಾವು ಈಗ ಆರಿಸ್ಕೊಂಡಿದ್ದೇವೆ. ಮತ್ತೊಮ್ಮೆ ನಿಮ್ಮದೇ ಕೋರಿಕೆಯ ಗೀತೆ. ಇದು ಬಹಳ ಹಳೆಯ ಕೋರಿಕೆ ಇದು. ಹೌದು, ಇವಾಗಾದರೂ ಅವರ ಕೋರಿಕೆಯನ್ನು ಪೂರೈಸ್ತಾ ಇದ್ದೀವಿ ಅನ್ನೋ ಸಂತೋಷ. ಹೌದು ಹೌದು. ಕೇಳಿ, ಒಲುಮೆ ಪೂಜೆಗೆಂದೆ.
ಸೇರಿ ಬರುವೆ ನಾನು ನನ್ನ ಬಾಳ ಬಂಗಾರ ಬೆಳಕು ನೀನು ಕಿರಣ ನಾನು ನಿನ್ನ ಕೂಡಿ ಹೊಂಬಿಸಿಲ ಬಾನು ನಿನಗೆ ನಾನು ನನಗೆ ನೀನು ಪ್ರೇಮ ಜೀವನ ಎಂದೆಂದು ಧನ್ಯವಾದಗಳು ಪ್ರಸಾದ್. ನಾನು ನಿಜ ಹೇಳ್ತೀನಿ, ಹಾಡ್ತಿರ್ಬೇಕಿದೆ ನನ್ನ ಮೈ ರೋಮ ನಿಮಿರಿ ನಿಂತಾಗಾಯ್ತು. ನನಗೆ ಅಷ್ಟೊಂಥರ ರೋಮಾಂಚನ ನನಗೆ ಆಯಿತು. ಹೌದು ಹೌದು. ಎಂತಹ ಒಂದು ಮ್ಯೂಸಿಕ್ ಕಂಪೋಸರ್. ಹೌದು ಹೌದು. ಅಶ್ವಥ್ ವೈದ್ಯವರು, ಸಿ ಅಶ್ವಥ್ ಅವರು ಸಾಹಿತ್ಯಕ್ಕೆ ಸಂಗೀತ ನೀಡ್ತಾ ಇದ್ರು. ಎಲ್ ವೈದ್ಯನಾಥನ್ ಅವರು ಆರ್ಕೆಸ್ಟ್ರೇಷನ್ ನೋಡ್ಕೋತಾ ಇದ್ರು. ಅವರಿಬ್ಬರ ಕಾಂಬಿನೇಷನಲ್ಲಿ ಕಡಿಮೆ ಗೀತೆಗಳು, ಆದರೆ ಬಹಳ ಒಳ್ಳೊಳ್ಳೆಯ ಗೀತೆಗಳು ಬಂದಿವೆ. ಎಲ್ಲ ರೀತಿಯ ಎಲ್ಲ ಭಾವದ ಗೀತೆಗಳು ಅವರ ಕಾಂಬಿನೇಷನಲ್ಲಿ ಬಂದಿವೆ. ಮುಂದೆ ಯಾವ್ದು ಹಾಡೋಣ? ಒಂದು ಮಾತು ಹೇಳಬೇಕು ನಿಮಗೆ. ಕಳೆದ ಎಷ್ಟೋ ಕಾರ್ಯಕ್ರಮಗಳಿಂದ ನಾವು ರಘು ಅವರದ್ದು ಒಂದು ಕೋರಿಕೆಯನ್ನು ಮುಂದೂಡ್ತಾನೆ ಬಂದಿದ್ದೀವಿ. ಇವತ್ತಾದರೂ ನೀವು ಅದನ್ನು ಹಾಡಿಲ್ಲ ಅಂತಂದರೆ ಅಷ್ಟೇ. ಇವಾಗಾದರೂ ಅದನ್ನು ಹಾಡ್ತೀನಿ ಈಗ ಹಾಡ್ತೀನಿ. ಹಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಕಥೆ ಘಟನೆ ಹೇಳಿ. ಆಗಲೇ ನಾನು ಹೇಳಿದ್ನಲ್ಲ, ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ನಾನು ಕೋರಸ್ ಹಾಡಕ್ಕೆ ಹೋಗಿದ್ದೆ. ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿನಲ್ಲಿದ್ದೆ. ನಾನು ಹೇಳಿದ್ನಲ್ಲ ಆಗಲೇ, ಒಂದು ಇಂಡೆಕ್ಸ್ ಮಾಡ್ಕೊಂಡಿದ್ದೆ. ಅದನ್ನು ಸಿಂಗರ್ ವೈಸ್ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಇರೋ ಹಾಡುಗಳ ಪಟ್ಟಿ ಮಾಡ್ಕೊಂಡಿದ್ದೆ. ಅದನ್ನು ಸಿಂಗರ್ ವೈಸ್ ಫಸ್ಟೇ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗಳು ಅಂತ. ಅವರು ಯಾವ ಗೀತೆಗಳೆಲ್ಲ ಹಾಡಿದ್ದಾರೆ ಅದನ್ನೆಲ್ಲನೂ, ಇದು ಯಾವ ಚಿತ್ರದ್ದು, ಆ ಚಿತ್ರ ಯಾವಾಗ ರಿಲೀಸ್ ಆಯಿತು, ಮತ್ತು ಹಾಡಿನ ರಚನಾಕಾರರು ಯಾರು, ಸಂಗೀತ ನಿರ್ದೇಶಕರು ಯಾರು, ಇಷ್ಟು ಕಾಲಮ್ಗಳಿತ್ತು ಫಸ್ಟ್. ನೆಕ್ಸ್ಟ್ ಏನು ಅಂತಂದರೆ SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಹಾಡಿರುವ ಯುಗಳ ಗೀತೆಗಳು ನೆಕ್ಸ್ಟ್ ಹೆಡ್ಡಿಂಗು. ಅದರಲ್ಲಿ ಒಂದಷ್ಟು ಜೊತೆಗೆ ಇದೇ ಡೀಟೇಲ್ಸ್ ಎಲ್ಲನೂ ಇತ್ತು. ಅದರಲ್ಲಿ ಮೊದಲನೇ ಗೀತೆ ಇದ್ದಿದ್ದು ಬೆಡಗಿ ನರಸಿ ಬಾರೆ, ಬೆಡಗಿ ನರಸಿ ಬಾರೆ ಆ ಹಾಡಿತ್ತಲ್ಲ, ಅದು ಫಸ್ಟ್ ಹಾಡಿತ್ತು. ಅದಕ್ಕೆ ಅದನ್ನು ನೋಡ್ಬಿಟ್ಟು SP ಬಾಲಸುಬ್ರಹ್ಮಣ್ಯಂ ಫಸ್ಟ್ ಯಾವುದಿರುತ್ತೋ ಅದು ಕಾಣುತ್ತಲ್ಲ ಅವರಿಗೆ, ಫಸ್ಟ್ ಅದನ್ನು ನೋಡ್ಬಿಟ್ಟು ಹೇಳಿದ್ರು, ಇದು ನನ್ನ ಜೊತೆ ಹಾಡಿದ್ದು ಜಾನಕಮ್ಮ ಅಲ್ಲ ಅಂದರು. ಹಾಂ, ಅದಕ್ಕೆ ನಾನು ಇಲ್ಲ ಸರ್, ಆ ಆಕಾಶವಾಣಿನಲ್ಲೆಲ್ಲ SPS ಜಾನಕಿ ಅಂತಲೇ ಹೇಳ್ತಾರೆ ಅಂತಂದು. ಇಲ್ಲ ಇದನ್ನು ನನ್ನ ಜೊತೆ ಹಾಡಿದ್ದು ರಮೋಲಾ ಅನ್ನುವಂಥ ಸಿಂಗರು ಅಂತಾರೆ. ಅಂದರೆ ಅವರು 40,000 ಗೀತೆಗಳನ್ನ ಹಾಡಿದ್ದಾರೆ. ಎಲ್ಲ ಭಾಷೆಗಳು, ಒಂದು 16-17 ಭಾಷೆಗಳೆಲ್ಲ ಹಾಡಿದ್ದಾರೆ. ಈ ಗೀತೆ ಬೆಡಗಿ ನರಸಿ ಬಾರೆ ಕನ್ನಡದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಒಂದು ಗೀತೆ. ಆ ಗೀತೆ ಬಗ್ಗೆ ಅವ್ರಿಗೆ ಅಷ್ಟು ನೆನಪಿದೆ. ಅವರ ನೆನಪಿನ ಶಕ್ತಿ ಬಗ್ಗೆ ನನಗೆ ಇನ್ನೂ ಒಂದು 2-3 ಘಟನೆಗಳ ಆಮೇಲೆ ನಾನು ಹೇಳ್ತೀನಿ. ನನಗಂತೂ ಬಹಳ ಆಶ್ಚರ್ಯ ಆಗೋಯಿತು. ಇದು S ಜಾನಕಿ ಹಾಡಿದಲ್ಲಿ. S ಜಾನಕಿ ಅದೇ ಚಿತ್ರದಲ್ಲಿ ಇದೇ ಟ್ಯೂನ್ನಲ್ಲಿ ಬೇರೆ ಇನ್ನೊಂದು ಸೋಲೋ ಗೀತೆಗಳನ್ನ ಹಾಡಿದ್ದಾರೆ. ಚೆಲುವಿನ ರಸ ಬಾರೋ ಅಂತ ಹಾಡಿದ್ದಾರೆ. ಆದರೆ ಇದು ಮಧ್ಯದಲ್ಲಿ ಬರೀ ಆಲಾಪಗಳು, ಹಮ್ಮಿಂಗು ಆ ಥರದ್ದೆಲ್ಲ ಬರುತ್ತೆ. ಅದು ಫೀಮೇಲ್ ವಾಯ್ಸಲ್ಲಿ ಬರುತ್ತೆ. ಅದನ್ನು ನಾನು S ಜಾನಕಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನು ಕರೆಕ್ಟ್ ಮಾಡಿದ್ದು SP ಬಾಲಸುಬ್ರಹ್ಮಣ್ಯಂ ಅವರು.
ನಿಜವಾಗ್ಲೂ ತುಂಬಾ ಆಶ್ಚರ್ಯ. ಅಷ್ಟು ಸಣ್ಣ, ಹೌದು ನೋಡಿ, ಇದನ್ನ ಅಷ್ಟು ಕಡಿಮೆ ಹಾಡಿದ ಅಂತ ಗಾಯಕಿಯನ್ನು ನೆನ್ಪಿಟ್ಕೊಂಡಿದ್ದಾರೆ. ಹೌದು ಹೌದು, ಅವರು ತೆಲುಗಲ್ಲಿ ಸ್ವಲ್ಪ ಜಾಸ್ತಿ ಹಾಡ್ತಾ ಇದ್ರು ಅಂತ ಅನ್ಸುತ್ತೆ ರಮೋಲಾ ಅವರು. ಮತ್ತೆ SP ಬಾಲಸುಬ್ರಹ್ಮಣ್ಯಂ ಅವರು ಲೈವ್ ಶೋಸ್ ಎಲ್ಲ ಕೊಡ್ತಾ ಇರಬೇಕಾದ್ರೆ ರಮೋಲಾ ಅವರು ಬಹಳಷ್ಟು, ರಮೋಲಾ, SP ಶೈಲಜಾ ಇವರೆಲ್ಲರೂ SP ಅವರ ಜೊತೆ ಆಗೆಲ್ಲ ಹಾಡ್ತಾ ಇದ್ರು 70ರ ದಶಕದಲ್ಲಿ. ಆದ್ರೂ ಸಾವಿರ ಗಟ್ಟಲೆ ಹಾಡುಗಳಲ್ಲಿ ಯಾವ ಹಾಡನ್ನ ಯಾರ ಜೊತೆ ಯಾವ ಟೈಮಲ್ಲಿ ಲೈವ್ ಅಲ್ಲಿ ಹಾಡಿದ್ನೋ, ಪ್ರೋಗ್ರಾಮ್ ಅಲ್ಲಿ ಹಾಡಿದ್ನೋ ಅಂತ ಹೇಳೋದು, ನೆನ್ಪಿಟ್ಕೊಳ್ಳೋದು ತುಂಬಾ ಬಹಳ ಕಷ್ಟವಾದ ವಿಷಯ ಅದು. ಅವ್ರಿಗೆ ತುಂಬಾ ನೆನಪಿನ ಶಕ್ತಿ ಇತ್ತು. ಈಗ ಮುಂದಿನ ಗೀತೆಗೆ ಹೋಗೋಣಂತೆ. ಬಹಳ ವಾರಗಳಿಂದ, ಬಹಳ ತಿಂಗಳುಗಳಿಂದ ನಮಗೆ ಕೋರಿಕೆ ಬಂದಂತಹ ಒಂದು ಬಹಳ ಮಧುರವಾದ ಗೀತೆ. 1981ರಲ್ಲಿ ತೆರೆ ಕಂಡಂತಹ 81ರಲ್ಲಿ ತೆರೆ ಕಂಡಂತಹ ಒಂದು ಚಿತ್ರ ಸ್ವಪ್ನ. ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. RN ಜಯಗೋಪಾಲ್ ಅವರ ರಚನೆ. ಚಿತ್ರದ ಹೀರೋಯಿನ್ ಹೆಸರು ಕೂಡ ಸ್ವಪ್ನ. ಹೀರೋ ಹೆಸರು ರಾಜ್ ಅಂತ ಏನೋ ಇದ್ದಂಗಿತ್ತು, ನನಗೂ ಅಷ್ಟು ಸರಿಗೆ ನೆನಪಿಲ್ಲ. ಇದೇನೇ ಪ್ರಥಮ ಪ್ರೇಮ ಗೀತೆ, ಬಹಳ ಮಧುರವಾಗಿರುವಂಥ ಗೀತೆ. ಮತ್ತು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇದನ್ನು ಬರೆದಿರುವಂಥ RN ಜಯಗೋಪಾಲ್ ಅವರು ಹಿಂದಿನಲ್ಲಿ ಒಂದು ರಫಿ ಹಾಡಿರುವಂಥ ಒಂದು ಗೀತೆ ಇದೆಯಲ್ಲ, ಲಿಖೆ ಜೋ ಖತ್ ತುಜೆ ಓ ತೇರಿ ಆದಮೆ, ಅದರ ಸಾಹಿತ್ಯದ ಭಾವವನ್ನು ಈ ಗೀತೆನಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ RN ಜಯಗೋಪಾಲ್ ಅವರು. ಚರಣಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದರ ಭಾವನ ಗಮನಿಸಿ. ಆದರೆ ಅದರ ಓಪನಿಂಗ್ ಆಲಾಪ್ ಇದೆಯಲ್ಲ, ಅದನ್ನು ಕೇಳುವಾಗ ನನಗೆ ಚೌದ್ವಿ ಕಚಾನ್ ಸ್ವಲ್ಪ ಹೌದು ಹೌದು, ರಾಗದ ಸ್ವಲ್ಪ ಹೋಲಿಕೆ ಇದೆ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, SPB ಅವ್ರಿಗೆ ರಫಿ ಅಂತಂದರೆ ದೇವರು. ಅವ್ರ ಇನ್ಫ್ಲೂಯೆನ್ಸ್ ಖಂಡಿತ ಇದ್ದೇ ಇರುತ್ತೆ. ಕೇಳಿ. ಸಂಗೀತಾ ನಾಯಕ್ ಅವರು ಕೇಳ್ತಾ ಇದ್ದಾರೆ, ಓ ಎಂಥ ಸೌಂದರ್ಯ ಕಂಡೆ ಹಾಡಿ ದಯವಿಟ್ಟು ಅಂತ. ಇವತ್ತು ಅದು ಅಣ್ಣವ್ರ ಹಾಡಲ್ಲ, ಅದು ಇವತ್ತು ಬರೀ SPBಗೆ ಮೀಸಲು ನಮ್ಮ ಕಾರ್ಯಕ್ರಮ. ರಘು HS ಅವ್ರು ಹೇಳ್ತಾರೆ, ತುಂಬಾ ಸಂತೋಷವಾಗುತ್ತದೆ ಸರ್, ಇದು ನಿಮಗೋಸ್ಕರನೇ ಹಾಡು. ಮತ್ತೆ ಇನ್ನೊಬ್ರು ಆವಾಗಲೇ ಹೇಳಿದ್ರು, ನಾವು ಈ ಕಾರ್ಯಕ್ರಮನ ವಿಶಾಖಪಟ್ಟಣದಿಂದ ನೋಡ್ತಾ ಇದ್ದೀವಿ. ಹೌದು ಹೌದು, ವಿಶಾಖಪಟ್ಟಣದಿಂದ ನೋಡ್ತಾ ಇದ್ದೀವಿ. ಇದು ನಿಮ್ಮ ಕಾರ್ಯಕ್ರಮ ಅಲ್ಲ, ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರು ಅವರು. ಈ ಅಭಿಮಾನಕ್ಕೆ ನಾವು ಸೋತಿರೋದು. ಕೇಳಿ, ಇದೇನೇ ಪ್ರಥಮ ಪ್ರೇಮ ಗೀತೆ. ಪ್ರೇಮ ಗೀತೆ, ಈ ನನ್ನ ಎದೆಯ ಭಾವಗೀತೆ, ನೀನೇನೆ ಅದಕ್ಕೆ ಸ್ಫೂರ್ತಿ ಚಿನ್ನ, ನಿನ್ನಂದ ಸೂರೆಗೊಂಡಿತೆನ್ನ, ನಿನ್ನಂದ ಸೂರೆಗೊಂಡಿತೆನ್ನ. ಇದೇನೇ ಪ್ರಥಮ ಪ್ರೇಮ ಗೀತೆ, ಈ ನನ್ನ ಎದೆಯ ಭಾವಗೀತೆ, ನೀನೇನೆ ಅದಕ್ಕೆ ಸ್ಫೂರ್ತಿ ಚಿನ್ನ, ನಿನ್ನಂದ ಸೂರೆಗೊಂಡಿತೆನ್ನ, ನಿನ್ನಂದ ಸೂರೆಗೊಂಡಿತೆನ್ನ.
ಹಗಲಲ್ಲಿ ಕಾಣಿಸದಲ್ಲ, ಏನೆಂದು ಕರೆಯಲಿನ ಚಿನ್ನ ನನಗೊಂದು ತಿಳಿಯುವುದಿಲ್ಲ. ತಿಳಿದಿಹುದು ಒಂದ ಮಾತೇನೆ, ನೀ ನನ್ನ ಪ್ರಾಣ ಪ್ರಿಯ ಪ್ರೇಮ ಪ್ರೇಮ ಪ್ರೇಮ. ಇದೇನೆ ಪ್ರಥಮ ಪ್ರೇಮ ಗೀತೆ, ಈ ನನ್ನ ಎದೆಯ ಭಾವಗೀತೆ. ನೀನೇನೆ ಅದಕ್ಕೆ ಸ್ಫೂರ್ತಿ ಚಿನ್ನ, ನಿನ್ನಂದ ಸೂರೆಗೊಂಡಿತೆನ್ನ, ನಿನ್ನಂದ ಸೂರೆಗೊಂಡಿತೆನ್ನ. ಕವಿರತ್ನರನ್ನನು ನಾನಲ್ಲ, ರಸಿಕರ ರಾಜನು ನಾನಲ್ಲ. ಬರೆಯಲು ಕಾಗದ ಬೇಕಿಲ್ಲ, ಲೇಖನಿಗೆ ಕಣ್ಣೆ ಇರುವುದಲ್ಲ. ಹೃದಯದ ಭಾಷೆಗೆ ಮಾತಿಲ್ಲ, ಚಂದ ನಡೆ ತ್ರಾಸವೂ ಇಲ್ಲ. ನೀ ತಗಲು ನಾನು ನಾನಲ್ಲ, ಕಾರಣವ ದೇವರ ಬಲ್ಲ. ತಿಳಿದಿಹುದು ಒಂದ ಮಾತೇನೆ, ನೀ ನನ್ನ ಪ್ರಾಣ ಪ್ರಿಯ ಪ್ರೇಮ ಪ್ರೇಮ ಪ್ರೇಮ. ಇದೇನೆ ಪ್ರಥಮ ಪ್ರೇಮ ಗೀತೆ, ಈ ನನ್ನ ಎದೆಯ ಭಾವಗೀತೆ. ನೀನೇನೆ ಅದಕ್ಕೆ ಸ್ಫೂರ್ತಿ ಚಿನ್ನ, ನಿನ್ನಂದ ಸೂರೆಗೊಂಡಿತೆನ್ನ, ನಿನ್ನಂದ ಸೂರೆಗೊಂಡಿತೆನ್ನ. ಸೂಪರ್, ಧನ್ಯವಾದಗಳು. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಸವಿತಾ ರತ್ನಾಕರ್ ಅವ್ರು ಹೇಳ್ತಾ ಇದ್ದಾರೆ, ನಾನೆಲ್ಲೋ ಹೊರಗಡೆ ಬಂದಿದ್ದೀನಿ, ಬೈ ಚಾನ್ಸ್ ಓಪನ್ ಮಾಡಿದ್ರೆ ನನ್ನ ಫೇವ್ರೆಟ್ ಸಾಂಗ್ ಬರ್ತಾ ಇದೆ ಅಂತ. ಧನ್ಯವಾದಗಳು. ಎಂಥ ಸೌಂದರ್ಯ ಕಂಡೆ, ಮುಂದಿನ ಕಾರ್ಯಕ್ರಮಗಳಲ್ಲಿ ಹಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಾಡ್ತೀವಿ ಸರ್. ನಾಗರಾಜ್ ಅವರು ಒಂದು ಎಂಥ ಒಳ್ಳೆ ಮೆಸೇಜ್ ಕಳಿಸಿಯಾರು ನೋಡಿ. ಈ ಹಾಡನ್ನು ಕೇಳಿ ಬಾಲುವರ ಆತ್ಮಕ್ಕೆ ಖಂಡಿತ ಸಂತೋಷ ಪಡ್ತಾ ಇರುತ್ತೆ ಅಂತ ಅವರ ಆಶೀರ್ವಾದ ನಮ್ಮ ಮೇಲಿದ್ರೆ ಸಾಕಷ್ಟೆ. ರಘು ಅವ್ರು ಹೇಳ್ತಾ ಇದ್ದಾರೆ, ಇದೇನೇ ಇಂಪುವಿನ ಸೂಪರ್ ಗೀತೆ ಅಂತ. ಧನ್ಯವಾದಗಳು. ನಾನಾಗಲೇ ಹೇಳಿದೆ, SPB ಅವರ ಜೊತೆ 2003ರಲ್ಲಿ ನಾನು ಅವ್ರ ಜೊತೆ ಅಲ್ಲಿ ಹೈದರಾಬಾದಲ್ಲಿ ಹಾಡಿದ್ದು. ಅದಾದ ನಂತರ ಬಹಳ ದೊಡ್ಡ ಗ್ಯಾಪ್ ಆಗೋಯಿತು. ನಂತರ ಅವ್ರನ್ನ ನಾನು ಮೀಟ್ ಮಾಡಿದ್ದು 2019 ಏಪ್ರಿಲ್ನಲ್ಲಿ ಇಲ್ಲಿ ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ಇದೆಯಲ್ಲ, ರಾಮಸೇವಾ ಮಂಡಳಿ ಇದೆಯಲ್ಲ, ಅದರಲ್ಲಿ ರಾಮನವಮಿಗೆ ಅವರಿಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದರು. ಅಲ್ಲಿ ಮತ್ತೆ ಅವರ ಜೊತೆ ಹಾಡುವಂಥ ಒಂದು ಅವಕಾಶ ಸಿಕ್ತು. ಅದಕ್ಕೆ ಅಲ್ಲಿ ಆ ಕಾರ್ಯಕ್ರಮದ ಹಿಂದಿನ ದಿನ ಒಂದು ರಿಹರ್ಸಲ್ ಇತ್ತು. ಈ ಡ್ರಮ್ಮರ್ ಅರುಣ್ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಫೇಮ್ ಇರುವಂಥ ಡ್ರಮ್ಮರ್ ಅರುಣ್, ಅವರ ಮನೆ ಕಮ್ಮ ಸ್ಟುಡಿಯೋ, ಅಲ್ಲಿ ರಿಹರ್ಸಲ್ ಇತ್ತು. ಅಲ್ಲಿಗೆ SPB ಬಂದರು. ಮಧ್ಯಾಹ್ನ 2:15 ಬಂದರು. ತೀರಾ ಸಾಧಾರಣವಾದಂಥ ಡ್ರೆಸ್ ಹಾಕ್ಕೊಂಡು ಬಂದಿದ್ದರು. ಅವ್ರು ಬರ್ತಿದ್ದಂಗೆ ನಾವೆಲ್ಲ ಇನ್ಸ್ಟ್ರೂಮೆಂಟ್ಸವರು, ಸಿಂಗರ್ಸು ಎಲ್ಲರನ್ನೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆಮೇಲೆ ಅವರೊಂದು ಕಡೆ ಹೋಟೆಲ್ ಕೂತ್ಕೊಂಡ್ರು. ಆಮೇಲೆ ಸಂಗೀತ ನಿರ್ದೇಶಕ BV ಶ್ರೀನಿವಾಸ್ ಅವರು ಇದ್ದಾರಲ್ಲ, ಅವರು ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಯಿದ್ರು. ಅವರಿಗೆಲ್ಲರೂ ಪರಿಚಯನೇ, ಅವರೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅವರೆಲ್ಲ SPB ಅವರ ಕಾರ್ಯಕ್ರಮಗಳಲ್ಲಿ ಯೂಶಲಾಗಿ ನುಡಿಸ್ತಾನೆ ಇರ್ತಾರೆ. ಅದರಿಂದ ಇವ್ರು ಗೊತ್ತು ಅವ್ರು ಗೊತ್ತು ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ನನ್ನ ಮುಖ ನೋಡಿ ಅವರು 16 ವರ್ಷಗಳೇ ಆಗೋಗಿತ್ತು. ಅದಕ್ಕೆ ಇವರು BV ಶ್ರೀನಿವಾಸ್ ಹೇಳಿದ್ರು, ಸರ್ ಇವರು HRK ಪ್ರಸಾದ್ ಅಂತ ಅಂದು. I have seen his face. I remember him. I have forgotten his name, but I remember him. ಸ್ಮಾರ್ಟ್ ಗೈ ಅಂದರು ಒಂದೇ ಸತಿ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗೋಯ್ತು. ನಾನು ಅವರ ಮುಂದೆ ಏನೇನೂ ಅಲ್ಲ, ಆದರೆ ನನ್ನ ಮುಖ ಅವರು ನೆನ್ಪಿಟ್ಕೊಂಡಿದ್ದಾರೆ 16 ವರ್ಷಗಳ ನಂತರವೂ. ಬಹಳ ಸಂತೋಷ ಆಯಿತು. ಆಮೇಲಿಂದ ಅಲ್ಲಿ ರಿಹರ್ಸಲ್. ಈ ಕೂದಲಿತ್ತೋ ಇರಲಿಲ್ವೋ? ಅಯ್ಯೋ, ಅವಾಗಿಂತ ಅದನ್ನು ಹೇಳಬೇಕಿತ್ತು ನಿಮಗೆ. 2003ರಲ್ಲಿ ನನಗೆ ಕಪ್ಪು ಕೂದಲಿತ್ತು ಮತ್ತು ಕಪ್ಪು ಮೀಸೆ ಇತ್ತು.
ಈಗ ಈ ಗೆಟಪ್ಪು ಅಂದರೆ ಇಷ್ಟುದ್ದ ಕೆಂಚು ಕೂದಲು ಮತ್ತು ಮೀಸೆ ಇಲ್ಲ, ನನ್ನಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ. ಆದರೂ ಅವರು ನನ್ನ ಮುಖನ ನೆನಪಿಟ್ಕೊಂಡಿದ್ದಾರೆ. ಅದು ನನಗೆ ಬಹಳ ಆಶ್ಚರ್ಯ ಆಯಿತು. ನಾನಾಗಲೇ ಹೇಳಿದ್ನಲ್ಲ, ನೆನಪಿನ ಶಕ್ತಿ ಅವರಿಗೆ ತುಂಬ ಇತ್ತು, ತುಂಬ ಅಂದರೆ ತುಂಬ ಇತ್ತು. ಇದು ಒಂದು ಎಕ್ಸ್ಪೀರಿಯನ್ಸ್. ಮತ್ತು ಆವತ್ತಿನ ದಿನ ಅವರ ಜೊತೆ ಒಂದಷ್ಟು ಕೋರಸ್ ಎಲ್ಲ ಹಾಡಿದ್ದಾಯಿತು. ಆಮೇಲಿಂದ ಅವ್ರ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಆವಾಗ ನಾನು ಮತ್ತೆ ಹೇಳಿದೆ, ಸರ್ ನೀವು ಹಾಡಿರೋಂಥ ಗೀತೆಗಳು ನನ್ನ ಹತ್ರ ಇದೆ ಅಂತ. ನನಗೆಲ್ಲ ಅದನ್ನು ಕೊಡಿಪಾ ಅಂದರು ಇದೆ ಅಂತ ನಾನು ಹಿಂಗೆ ಹೇಳಿದ್ರು. ಅದಕ್ಕೆ ನಾನು ಹೇಗೆ ಕೊಡಲಿ ಸರ್ ನಿಮಗೆ ಅಂತಂದೆ. ನಾಳೆ ಪ್ರೋಗ್ರಾಮ್ ಇದೆಯಲ್ಲ, ಅಲ್ಲಿ ಪೆನ್ ಡ್ರೈವ್ನಲ್ಲಿ ಹಾಕ್ಕೊಂಡು ಬಂದುಬಿಡಿ ಅಂದರು. ಒಂದು ದಿನದಲ್ಲಿ 1,500 ಹಾಡುಗಳೆಲ್ಲನೂ ಹಾಕೋಕ್ಕೆ ಪೆನ್ ಡ್ರೈವ್, ಅದನ್ನು ನಾನು ಸೆಲೆಕ್ಟ್ ಮಾಡಬೇಕಿತ್ತು. ಯಾಕೆಂದರೆ ಎಲ್ಲರ ಗೀತೆಗಳು ಒಟ್ಟಿಗೆ ಇರ್ತದೆ, ABCD ಪ್ರಕಾರ ಇರುತ್ತಲ್ಲ ಆಲ್ಫಬೆಟಿಕಲಲ್ಲಿ. ಅದರಲ್ಲಿ ರಾಜ್ಕುಮಾರ್ದು ಇರುತ್ತೆ, ಯೇಸುದಾಸ್ದು ಇರುತ್ತೆ, ಬೇರೆಯವ್ರದ್ದೆಲ್ಲನೂ ಜಾನ್ ಕಮನ್ ಸೋಲೋ ಇರುತ್ತೆ ಎಲ್ಲ. ಅದರಲ್ಲಿ SPB ಹಾಡುಗಳನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅದು ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಆಯ್ತು ಸರ್ ಪ್ರಯತ್ನಿಸ್ತೀನಿ ಅಂತಂದೆ. ಅದು ಮಾರನೇ ದಿನ ಕಾರ್ಯಕ್ರಮ ಆಯಿತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆದರೆ ಅವ್ರ ಜೊತೆ 2 ದಿನ ಬಹಳ ಒಳ್ಳೆಯ ಸಮಯನ ಕಳೆದೆ ನಾನು. ಅದು ನನ್ನ ಪೂರ್ವಜನ್ಮದ ಸುಕೃತ ಅಂತ ನಾನು ತಿಳ್ಕೊತೀನಿ. ನಿಜವಾಗ್ಲೂ. ಮುಂದಿನ ಗೀತೆ ಹೋಣತೆ. ಅಬ್ದುಲ್ ಮಜೀದ್ ಸರ್ ಹೇಳ್ತಾ ಇದ್ದಾರೆ ಅವರಿಗೆ ನಿಮ್ಮ ಹೇರ್ ಸ್ಟೈಲ್ ತುಂಬ ಇಷ್ಟ ಅಂತೆ. ಆಮೇಲೆ ಅವರು ಸವಿತಾ ರತ್ನಾಕರ್ ಅನ್ಸುತ್ತೆ, ಅವರು ಹೇಳ್ತಾ ಇದ್ದಾರೆ ನೀವು ಕೈ ವೇವ್ ಮಾಡೋದು ತುಂಬ ಇಷ್ಟ ಅಂತೆ. ಯಾರು ನನ್ನ ಹಾಡು ಚೆನ್ನಾಗಿದೆ ಅಂತ ಹೇಳ್ತಾನೆ ಇಲ್ವಲ್ಲ. ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ, ಅದು ಬಿಟ್ಟು ಬೇರೆನೂ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನೈಸ್. ಯಾವ ಗೀತೆ ತಗೊಳ್ಳೋಣ? ನಾವು ಮುಂದಿನ ನಮ್ಮ ಹಳೆಯ ಕಾರ್ಯಕ್ರಮಗಳೆಲ್ಲನೂ ಹೇಳ್ತಾ ಬರ್ತಾನೆ ಇದ್ದೀವಿ. ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ 1 ಅಥವಾ 2 ತುಂಬ ರೇರ್ ಸಾಂಗ್ ಇರುತ್ತೆ ಅಂತ. ನೀವೆಲ್ಲ ಕೇಳಿರ್ತೀರ ಆ ಥರ, ಅಥವಾ ಕೇಳಿ ಮರ್ತಿರ್ತೀರ, ಅಥವಾ ಕೇಳೇ ಇರಲ್ವೋ ಏನೋ ಅಂಥ ಗೀತೆಗಳನ್ನ ಕೂಡ ನಾವು ಆರಿಸಿ ಹಾಡುವಂಥ ಒಂದು ಪ್ರಯತ್ನ. ನಮಗೂ ಹಾಡಿದಂತಹ ಸಂತೋಷ. ನೀವು ಆ ಹಾಡನ್ನು ಕೇಳಿ ನಿಮ್ಮ ಹಳೆಯ ನೆನಪುಗಳಿಗೆ ಹೋಗುವಂತಹ ಒಂದು ಘಟನೆ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಅಂಥ ಗೀತೆಗಳನ್ನ ತಗೋತೀವಿ. ಅಂಥ ಒಂದು ಗೀತೆನ ಈಗ ನಾವು ಆದರೆ ಇದು ರೇರ್ ಅಂತ ನಾನು ಒಪ್ಪಲ್ಲ, ಯಾಕಂದ್ರೆ ಈ ಹಾಡಿಗೂ ಕೋರಿಕೆ ಬಂದಿದೆ. ಅಯ್ಯೋ ಹೌದಾ? ಹೌದು. ಅಯ್ಯೋ ನಮ್ಮನೆ ನನಗೆ ಗೊತ್ತೇ ಇರಲಿಲ್ಲ. ಇವತ್ತಿದ್ದ ಎಲ್ಲ ಹಾಡುಗಳು ಅವ್ರದ್ದೇ ಕೋರಿಕೆ. ಓಕೆ ಓಕೆ ಓಕೆ. ನೋಡಿ, ಇಂಥ ಅಪರೂಪದ ಗೀತೆ ಕೂಡ ನಮಗೆ ಕೋರಿಕೆ ಬಂದಿದೆ ಅಂತಂದರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅದು ನೀವು ಇಂಪುವಿನ ಮೇಲಿಟ್ಟಿರೋ ಅಭಿಮಾನದ ಸಂಕೇತ. ಅದು ಚಿತ್ರ ತ್ರಿವೇಣಿ. ಚಿತ್ರದ ನಾಯಕ ನಾಯಕಿ ಉದಯ್ ಕುಮಾರ್ ಹಾಗೂ ಕಲ್ಪನಾ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಅದು. ಆದರೆ ಈ ಗೀತೆ ಅವರಿಬ್ಬರ ಮೇಲೂ ಚಿತ್ರಿತವಾಗಿಲ್ಲ, ಅದು ಯಾರೋ ಬೇರೆ, ನನಗೆ ನಟ ನಟಿ ಯಾರು ಅಂತ ಗೊತ್ತಿಲ್ಲ. ಅವರಿಬ್ಬರ ಮೇಲೆ ಚಿತ್ರಿತ ಆಗಿರುವಂಥ 1973ರಲ್ಲಿ ಈ ಚಿತ್ರ ತೆರೆ ಕಂಡು, ತ್ರಿವೇಣಿ ಅಂತ. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, SPB ಮತ್ತು P. ಸುಶೀಲಾ ಹಾಡಿದಂತಹ ಗೀತೆ ಇದು. ಮನಸ್ಸುನ್ನವಿರು ಒಡಲು ನಿಮಿರು. ಕುರಾಸಿಯವರ ಸಾಹಿತ್ಯನ ಗಮನಿಸಿ, ಅದು ಏನು ಪದಗಳ ಜೊತೆ ಆಡ್ತಾರೆ ಕುರಾಸಿ ಅಂತಂದರೆ ಅದಕ್ಕೆ ಸರಿಯಾಗಿ SPB ಅವರ ಜೋಶ್ ತುಂಬಿದಂತಹ ಈ ಹಾಡಲ್ಲಿ P. ಸುಶೀಲಾ ಕೂಡ ಕಡಿಮೆ ಇಲ್ಲ. ಹೌದು ಹೌದು ಹೌದು, ಫಸ್ಟ್ ಕ್ಲಾಸಾಗಿ ಹಾಡಿದ್ದಾರೆ. ಕೇಳಿ ಈ ಮಧುರವಾದ ಗೀತೆ. ಮನಸ್ಸುನವಿರು ಆಹಾ ಆಹಾ ಒಡಲು ನಿಮಿರು ಓಹೋ ಓಹೋ ನರನಾಡಿರು ಬೀರು ಬಳಿಗೆ ಬರದಿರು. ಮೊದಲ ಬೆದರು ಬಿಸಿ ಬಿಸಿ ಬಳಿಕ ಒಗರು ಹುಸಿ ಹುಸಿ ಇರುವಲ್ಲೇ ಹೇಗೋ ಹಾಗೆ ಮುದುರಿ ಅಣಗಿರು. ಇದೆಯ ಮಿಡಿವ ಬಡಿತ ಜೋರಾಗಿದೆ, ಇಳಿಯ ಹೃದಯ ಕರಗಿ ನೀರಾಗಿದೆ. ಇನ್ನೇನಾದರೇನು ಎಲ್ಲ ಜೇನು ಜೇನು ತೊರೆ ನೀ ಭಯವನು.
ಒಲವು ಮೊಳೆತು ಅರಳಿ ಹೂವಾಗಿದೆ, ಚೆಲುವು ಕಲಿತು ಕಳಿತ ಹಣ್ಣಾಗಿದೆ. ಮನವು ಮಾಗಬೇಕು, ಇನಿಸು ಮೂಡಬೇಕು, ಎಲ್ಲ ಕಾಲಕ್ಕೂ ಪರ್ಫೆಕ್ಟ್ಲಿ ಕರೆಕ್ಟ್. ಒಲಿಯಬಲ್ಲೆ, ಹಿಯರ್ ಹಿಯರ್, ಒಲಿಸಬಲ್ಲೆ, ಹುರ್ರೆ ಹುರ್ರೆ. ನೀ ನನ್ನ ಜೀವ ಭಾವ, ಮದುವೆ ನಂತರ ಒಲವು ಮೊಳೆತು ಅರಳಿ ಹೂವಾಗಿದೆ, ಚೆಲುವು ಬಲಿತು ಕಳಿತ ಹಣ್ಣಾಗಿದೆ. ಮನವು ಮಾಗಬೇಕು, ಇನಿಸು ಮೂಡಬೇಕು, ಎಲ್ಲ ಕಾಲಕ್ಕೂ ಮನಸ್ಸು ನವಿರು, ಮನಸ್ಸು ನವಿರು, ಮನಸ್ಸು ನವಿರು, ಆಹಾ ಆಹಾ, ಒಡಲು ನಿಮಿರು. ಓಹೋ ಓಹೋ, ನರನಾಡಿಯೇರು ಬೇರು, ನರನಾಡಿಯೇರು ಬೇರು, ಬಳಿಗೆ ಬರದಿರು. ಮೊದಲ ಬೆದರು ಬಿಸಿ ಬಿಸಿ, ಬಳಿಕ ಒಗರು ಹುಸಿ ಹುಸಿ. ಇರುವಲ್ಲಿ ಹೀಗೋ ಹಾಗೆ, ಇರುವಲ್ಲಿ ಹೀಗೋ ಹಾಗೆ, ಮುದುರಿ ಅಡಗಿರು. ಧನ್ಯವಾದಗಳು. ಧನ್ಯವಾದಗಳು. ಉಪೇಂದ್ರ ಕುಮಾರ್ ಒಂಥರ ನನಗೆ ಬಹಳ ಇಷ್ಟ ಆಗುವಂಥ ಸಂಗೀತ ನಿರ್ದೇಶಕ. ಅವ್ರದ್ದೇ ಒಂದು ಸ್ಟೈಲು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಳ್ಳೆ ಬೇಸಿತ್ತು ಅವ್ರಿಗೆ. ಅದನ್ನು ತಮ್ಮ ಸಂಗೀತದಲ್ಲಿ ಬಹಳ ಉಪಯೋಗಿಸ್ಕೊತಾ ಇದ್ದರು ಉಪೇಂದ್ರ ಕುಮಾರ್ ಅವರು. ನನಗೆ ಬಹಳ ಇಷ್ಟವಾದ ಸಂಗೀತ ನಿರ್ದೇಶಕರು. ಮತ್ತು ಅಣ್ಣವರು ಬಹಳಷ್ಟು ಚಿತ್ರಗಳಿಗೆ ಅವರು ಮ್ಯೂಸಿಕ್ ಮಾಡಿ ಬಹಳ ಫೇಮಸ್ ಆಗಿದೆ ಆ ಗೀತೆಗಳೆಲ್ಲನೂ. ಮತ್ತು SPB ನಿಮಗೆಲ್ಲ ಗೊತ್ತೇ ಇದೆ, ಭಾವ ತುಂಬಿ ಹಾಡುವಂತಹ ಅತ್ಯದ್ಭುತ ಗಾಯಕ. ಯಾವುದೇ ಥರದ ಗೀತೆ ಆಗಲಿ, ಶಾಸ್ತ್ರೀಯ ಸಂಗೀತದ್ದಾಗಲಿ, ಶೋಕಗೀತೆ ಆಗಲಿ, ಸಂತೋಷದಿಂದ ಹಾಡುವಂಥದ್ದಾಗಲಿ, ಪ್ರೇಮಗೀತೆ ಆಗಲಿ, ವಿರಹದಿಂದ ಆಗಲಿ, ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ, ಅದಕ್ಕೆ ನಟಿಸಿದಂಥ ನಟ ಕೂಡ ಇವರ ಗಾಯನಕ್ಕೆ ಸರಿಸಮವಾಗಿ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಇವರು ಹಾಡಿರ್ತಾರೆ. ಯಾಕೆಂದರೆ ಇವರೇ ಒಬ್ಬ ಸ್ವತಃ ಅತ್ಯುತ್ತಮ ನಟ ಕೂಡ ಆಗಿದ್ದರಿಂದ ಅನುಭವಿಸಿ ಹಾಡ್ತಾಯಿದ್ರು. ನಾನಾಗಲೇ ಹೇಳಿದೆ, ಶಾಸ್ತ್ರೀಯ ಸಂಗೀತದ ಗೀತೆಗಳು, ಶಾಸ್ತ್ರೀಯ ಧಾಟಿಯ ಗೀತೆಗಳು ಅವರಿಗೆ ಬಹಳ ಚೆನ್ನಾಗಿಯೇ ಬರ್ತಾಯಿತ್ತು. ಆ್ಯಕ್ಚುಲಿ ಅವರು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ಅಂದರೆ ಯಾವ ಗುರುಗಳ ಹತ್ರ ಹೋಗಿ ಕಲ್ತಿರಲಿಲ್ಲ. ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ಏನು ಬೇಸ್ ಬೇಕಿತ್ತು, ಅದೆಲ್ಲ ಚಿತ್ರಗೀತೆ ಹಾಡೋದಕ್ಕೆ ಏನು ಬೇಸ್ ಬೇಕಿತ್ತು, ತಳಹದಿ, ಅದು ಅವರಿಗೆ ಚೆನ್ನಾಗೇ ಇತ್ತು. ಸ್ವರಗಳ ನಾಲೆಡ್ಜ್ ಆಗಲಿ ಮತ್ತು ಅತ್ಯದ್ಭುತವಾದಂಥ ಗಾಯನ ಶೈಲಿ ಇದೆಲ್ಲ ಇದ್ದಿದ್ದರಿಂದ ಅವರು ಅತ್ಯುತ್ತಮ ಗಾಯಕರಾದರು. ಅವ್ರಿಗೆ ಬರೀ ಈ ಥರದ್ದೇ ಸಿಗ್ತಾಯಿತ್ತು ಪ್ರಾರಂಭದಲ್ಲಿ, ಪ್ರೇಮಗೀತೆ, ಶೋಕಗೀತೆ ಈ ಥರದ್ದಲ್ಲೇ ಸಿಗ್ತಾಯಿತ್ತು. ಆದರೆ ಶಾಸ್ತ್ರೀಯ ಧಾಟಿಯ ಗೀತೆ ಅವರಿಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ಅಂತಂದರೆ ಶಂಕರಾಭರಣಂ ಚಿತ್ರದಲ್ಲಿ. KV ಮಹಾದೇವನ್ ಅವರ ಸಂಗೀತ ನಿರ್ದೇಶನ. ಆದರೆ ಅವರಿಗೆ ಅಸಿಸ್ಟೆಂಟ್ ಆಗಿದ್ದು, ಮಹಾದೇವನ್ ಅವರಿಗೆ ಅಸಿಸ್ಟೆಂಟ್ ಆಗಿದ್ದು ಪುಗಳೆಂದಿ, ಜೋಸೆಫ್ ಪುಗಳೆಂದಿ ಅಂತ ಅಂದ್ಬಿಟ್ಟು. ಅವರು ಕೂಡ ಶಾಸ್ತ್ರೀಯ ಸಂಗೀತದ ಅತ್ಯದ್ಭುತ ಕಲಾವಿದರು ಮತ್ತು ಒಳ್ಳೆ ಆರ್ಕೆಸ್ಟ್ರೇಷನ್ ಎಲ್ಲ ಮಾಡ್ತಾಯಿದ್ರು. ಅವರು SPBನ ಈ ಚಿತ್ರಕ್ಕೆ ಹಾಡಿಸ್ಬೇಕು ಅಂತ ಅವರು ಇನ್ಸಿಸ್ಟ್ ಮಾಡಿದೆ. ಆ್ಯಕ್ಚುಲಿ ಚಿತ್ರದ ಪ್ರೊಡ್ಯೂಸರ್ ಎಲ್ಲರೂ ಡಾಕ್ಟರ್ M ಬಾಲಮುರಳಿಕೃಷ್ಣ ಅವರಿಂದ ಈ ಚಿತ್ರಕ್ಕೆ ಹಾಡಿಸ್ಬೇಕು ಅಂತ. ಯಾಕೆಂದರೆ ಎಲ್ಲ ಶಾಸ್ತ್ರೀಯ ಧಾಟಿಯ ಗೀತೆಗಳು ಅವರೇ, ಬಾಲಮುರಳಿಕೃಷ್ಣ ಅವರು ಸರಿಯಾದ ನ್ಯಾಯ ಸಲ್ಲಿಸ್ತಾರೆ ಅಂತ. ಆದರೆ ಇದರಲ್ಲಿ ಕೆಲವು ತುಂಬ ಭಾವ ತುಂಬಿ ಹಾಡುವಂಥದ್ದೆಲ್ಲ ಇತ್ತು. ಏನು ಲವ್ ಸಾಂಗ್ ಇದೆ, ಮತ್ತು ಆ ಕೆಮ್ಮುಕೊಂಡು ಹಾಡುವಂಥದ್ದಿದೆ, ವಯಸ್ಸಾಗಿರೋ ಮುದುಕ ಹಾಡುವಂಥದ್ದೆಲ್ಲನೂ ಇದೆ. ಅವ್ರ ಗುರುಗಳು ಮುದುಕರಾದ್ಮೇಲೆ ಅವರ ಆ ಥರದ್ದೆಲ್ಲ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಡಬೇಕಾಗತ್ತೆ. SPB ಅದಕ್ಕೆ ಸರಿಯಾಗಿ ಸೂಟ್ ಆಗ್ತಾರೆ ಅಂತಂದಾಗ ಬಹಳಷ್ಟು ಜನ ಅದನ್ನು ನಿರಾಕರಿಸಿದ್ರು. ಯಾಕೆಂದರೆ SPB ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ, ಇದು ಶಾಸ್ತ್ರೀಯ ಧಾಟಿಯ ಗೀತೆ, ಇದು ಅನ್ಯಾಯ ಆಗುತ್ತೆ ಅಂದ್ಬಿಟ್ಟು ಬಹಳ ಜನ ಹೇಳಿದ್ರು. ಆದರೆ ಪುಗಳೆಂದಿಯವರು ಫರ್ಮ್ ಡಿಸಿಷನ್ ಒಂದೇ ಇತ್ತು, ಇಲ್ಲ ನಾನು ಹಾಡಿಸ್ತೀನಿ SPBಯಿಂದ ಅಂದ್ಬಿಟ್ಟು. ಅವರು SPBಗೆ ಚಾನ್ಸ್ ಕೊಟ್ಟು ಅವರಿಗೆ ಚೆನ್ನಾಗಿ ಹೇಳಿಕೊಟ್ಟು ಹಾಡಿಸಿದ್ರು. ಅದು ಇತಿಹಾಸ ಏನು ಅಂತ ನಿಮಗೆ ಗೊತ್ತೇ ಇದೆ. ರಾಷ್ಟ್ರ ಪ್ರಶಸ್ತಿ ಪ್ರಥಮ ಬಾರಿಗೆ ಅವರಿಗೆ ಶಂಕರಾಭರಣಂ ಚಿತ್ರದ ಗೀತೆಗಳಿಗೆ ಸಿಕ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೊಂದು ಆ ಶಾಸ್ತ್ರೀಯ ಧಾಟಿಯ ಇದೇ ಚಿತ್ರದ ಒಂದು ಗೀತೆ ತಗೊಳ್ಳೋಣ. ಓಂಕಾರನಾದಾನು
ಅನ್ನುವಂಥ ಶಂಕರಾಭರಣ ಚಿತ್ರದ ಶಂಕರಾಭರಣ ರಾಗ ಆಧಾರಿತವಾಗಿರುವಂಥ ಈ ಗೀತೆನ ನಾನು ಹಾಗೂ ಶೈಲಜಾ ಇಬ್ಬರು ಹಾಡ್ತಾ ಇದ್ದೇವೆ. ಕೆ ವಿ ಮಹದೇವನ್ ಅವರ ಸಂಗೀತ, SPB ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ఓంకారనాదానుసంధానమౌగానమే శంకరాభరణము ఓంకారనాదానుసంధానమౌగానమే శంకరాభరణము శంకరాభరణము ಶಂಕರಗಳ ನಿಗಳಮು ಶ್ರೀಹರಿಪದ ಕಮಲಮು ಶಂಕರಗಳ ನಿಗಳಮು ಶ್ರೀಹರಿಪದ ಕಮಲಮು ರಾಗರತ್ನ ಮಾಲಿಕಾ ಕರಳಮು ಶಂಕರಾಭರಣಮು ಶಾರದ ವೀಣಾ ಶಾರದ ವೀಣಾ ರಾಗಚಂದ್ರಿಕಾ ಪುಲಕಿತ ಶಾರದ ರಾತ್ರಮು महती निनाद गमकिट श्रावण गीतमु नारद नीरद महती निनाद गमकित श्रावण गीतमु रसिकुल अनुरागमयी रसगंगलोकानमयी रसिकुल శంకరాభరణము శంకరాభరణము అద్వైత సిద్ధికి అమరత్వలబ్ధికి గానమి సోపానము అద్వైత సిద్ధికి అమరత్వలబ్ధికి గానమి సోపానము సత్య సాధనకు సత్య శోధనకు సంగీతమే ప్రాణము సత్య సాధనకు సత్య శోధనకు సంగీతమే ప్రాణము త్యాగరాజ హృదయమై రాగరాజ నిలయమై త్యాగరాజ హృదయమై రాగరాజ నిలయమై ముక్తిన సగు భక్తి యోగ మార్గము హృదయు లేని సుధాలాప స్వర్గము శంకరాభరణము ఓంకారనాదానుసంధానమౌగానమే శంకరాభరణము పాదాని శంకరాభరణము పమగరి గమపదని శంకరాభరణము సరిసాని
ಪ ನಿ ಸ ನಿ ದ ಪ ಮ ಗ ನಿ ದ ಪ ಮ ಗ ಪ ಮ ದ ಪ ನಿ ದ ಸ ನಿ ಗ ರಿ ಶಂಕರಾಭರಣಮೋ ದ ಪ ದ ಮ ಮ ಪ ದ ಪ ಮ ಪ ದ ಪ ದ ಪ ದ ಮ ಮ ದ ಪ ಮ ಗ ಮ ದ ಪ ಮ ಗ ಗ ಮ ಮ ದ ನಿ ನಿ ಮ ದ ನಿ 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 ಗ ನಿ ನಿ ಗ ಗ ಮ ಮ ದ ನಿ ನಿ ಸ ನಿ ನಿ ದ ಪ ಶಂಕರಾಭರಣಮೋ ರಿ ಸ ಸ ಸ ರಿ ರಿ ಸ ಸ ರಿ ಸ ಸ ಸ ನಿ ಸ ರಿ ಸ ನಿ ಸ ರಿ ಸ ನಿ ರಿ ಸ ನಿ ದ ನಿ 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 ದ ದ ನಿ ನಿ ದ ದ ನಿ ನಿ ದ ನಿ ನಿ ದ ನಿ ಸ ದ ನಿ ಸ ದ ನಿ ದ ಗ ರಿ ಸ ನಿ ದ ಪ ದ ದ ದ ಗ ರಿ ಗ ಮ ಮ ಗ ಗ ರಿ ಗ ಮ ಮ ಗ ಗ ರಿ ಗ ಮ ಪ ಗ ಮ ಪ ದ ಮ ದ ಪ ಮ ಗ ರಿ ಸ ನಿ ಸ ರಿ ಗ ಸ ರಿ ಗ ರಿ ಮ ಗ ಪ ಮ ದ ಪ ಮ ಗ ಪ ಮ ದ ಪ ನಿ ದ ಪ ಮ ದ ಪ ನಿ ದ ಸ ನಿ ದ ಪ ನಿ ದ ಸ ನಿ ರಿ ಸ ಗ ರಿ ಸ ಗ ರಿ ಸ ನಿ ದ ರಿ ಸ ರಿ ಸ ನಿ ದ ಪ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಪ ನಿ ದ ಸ ನಿ ದ ಪ ಮ ಪ ರಿ ಸ ನಿ ದ ಪ ಸ ನಿ ದ ಪ ಮ ದ ಪ ಮ ಗ ರಿ ಗ ಮ ದ ನಿ ದ ನಿ ಪ ದ ಮ ಪ ರಿ ಸ ನಿ ದ ಪ ನಿ ದ ಪ ಮ ಗ ರಿ ರಿ ಸ ನಿ ದ ಪ ಮ ಗ ರಿ ಸ ನಿ ಶಂಕರಾಭರಣಮೋ ಶಂಕರಾಭರಣಮೋ. ಧನ್ಯವಾದಗಳು. ಧನ್ಯವಾದಗಳು. ಬಹಳ ಕಷ್ಟವಾದಂಥ ಗೀತೆ, ಶಾಸ್ತ್ರೀಯ ರಾಗ ಆಧಾರಿತ ಶಾಸ್ತ್ರೀಯವಾಗಿರುವಂಥ ಗೀತೆ ಇದು. ಎಸ್ ಪಿ ಬಿ ಅವರು ಎಷ್ಟು ಅಭ್ಯಾಸ ಮಾಡಿದ್ರು ಅದನ್ನು ಅಷ್ಟೇ ಸರಿಯಾಗಿ ರೆಂಡರ್ ಮಾಡಿದ್ರು. ಅದರಿಂದ ಅದಕ್ಕೆ ಸರಿಯಾದ ಪ್ರತಿಫಲ ಸಿಕ್ತು, ರಾಷ್ಟ್ರ ಪ್ರಶಸ್ತಿ ಎಲ್ಲನೂ ಸಿಕ್ತು. ಮತ್ತು ಅವರಿಗೆ ಅವ್ರನ್ನ ಎಸ್ ಪಿ ಬಿ ಅವ್ರನ್ನ ನೋಡುವ ರೀತಿನೇ ಚೇಂಜ್ ಆಯಿತು ಅಂತ ನಾನು ಅಂದ್ಕೋತೀನಿ ಈ ಚಿತ್ರದ ಗೀತೆಗಳಿಂದ. ಏನಾಗುತ್ತೆ ಇವ್ರ ಕೈಯಿಂದ ಬರೀ ಅದನ್ನೇ ಬರೀ ಸಿಂಪಲ್ ಆಗಿ ಪ್ರಣಯ ಗೀತೆ ಹಾಡ್ಕೊಂಡಿರಕ್ಕೆ ಸಾಧ್ಯ ಅಷ್ಟೇ ಈ ಗಾಯಕ ಅಂತ ಯಾರು ಅಂದ್ಕೊಂಡಿದ್ರು ಅದಕ್ಕೆ ಅವ್ರಿಗೆಲ್ಲ ಸರಿಯಾದ ಉತ್ತರನೇ ಕೊಟ್ಟರು ಈ ಚಿತ್ರದಿಂದ ಎಸ್ ಪಿ ಬಿ ಅವರು. ಮುಂದಿನ ಗೀತೆಗೆ ಹೋಗೋಣಂತೆ. ಅದಕ್ಕೆ ಮುಂಚೆ ನಾನು ಮತ್ತೆ ಹೇಳಿದ್ನಲ್ಲ, ಅವ್ರನ್ನ ಮೀಟ್ ಮಾಡಿದ ಇನ್ನೊಂದು ಗಳಿಗೆ ಅಂತಂದರೆ ರಾಮಸೇವಾ ಮಂಡಳಿನಲ್ಲಿ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ನಾನು ಕೋರಸ್ ಹಾಡಿದ್ದು ಒಂದು, ಜೊತೆಗೆ ನನಗೆ ಆ ಕಾರ್ಯಕ್ರಮದಲ್ಲಿ ಒಂದು ದೇವ್ರ ನಾಮ ಕೂಡ ಹಾಡುವಂಥ ಒಂದು ಅವಕಾಶ ಸಿಕ್ತು. ಬೆಳ್ಳಂಗೋವಿಯ ಚೆಲ್ವಕೃಷ್ಣನ ಈ ದೇವ್ರ ನಾಮನ ನಾನು ಹಾಡ್ಬಿಟ್ಟು ಹಿಂದ್ಗಡೆ ವಾಪಸ್ ಬರ್ತಾ ಇರಬೇಕಾದ್ರೆ ಎಸ್ ಪಿ ಬಿ ಅವರು ನೆಕ್ಸ್ಟ್ ಹಾಡೋದಕ್ಕೆ ಹೋಗ್ತಾಯಿದ್ರು. ಅವಾಗ ನಾನು ಎದುರುಗಡೆ ಬಂದೆ. ಅವಾಗ ಅವರು ನನ್ನ ಬಲ ಭುಜದ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ನನಗೆ ಈ ಜನ್ಮಕ್ಕೆ ಅಷ್ಟು ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. ನಿಮ್ಮ ಅಭಿಮಾನಿಗಳು ಇಲ್ಲೂ ಹೇಳ್ತಾ ಇದ್ದಾರೆ, ಆ ಕಾರ್ಯಕ್ರಮ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ ನೀವು ಹಾಡಿದ್ದು ಅಂತ. ಹೌದು ಹೌದು, ನನ್ನ ಹಾಡೇನಿದೆ ಬಿಡಿ, ಆ ದೇವರ ಹಾಡಿದಂಥ ಗೀತೆಗಳನ್ನ ನೆನಪಿಸ್ಕೋಬೇಕು. ಮುಂದಿನ ಗೀತೆಗೆ ಹೋಗೋಣಂತೆ. ಯಾವುದು ಹಾಡೋಣ? ಒಂದು ಹಿಂದಿ ಹಾಡು ತಗೊಳ್ಳೋಣ. ಒಂದು ಹಿಂದಿ ಹಾಡು, ಯಾಕೆಂದರೆ ಹಿಂದಿ ಎಸ್ ಪಿ ಬಿ ಹಿಂದಿ ಹಾಡುಗಳನ್ನ ಬಹಳಷ್ಟು ಹಾಡಿದ್ದಾರೆ. ಒಂದು ಹಿಂದಿ ಚಿತ್ರರಂಗದಲ್ಲಿ ಬಹಳ ಒಳ್ಳೆಯ ಛಾಪನ್ನೇ ಮೂಡಿಸಿದ್ದಾರೆ ಎಸ್ ಪಿ ಬಿ ಅವರು. ಅಂಥ ಒಂದು ಗೀತೆ. ಮತ್ತು ಆಗಲೇ ಹೇಳಿದೆ, ಲತಾ ಮಂಗೇಶ್ಕರ್ ಅವರ ಬರ್ತ್ಡೇ ಕೂಡ 28ನೇ ತಾರೀಕು ಬರ್ತಾ ಇದೆ. ಅವರಿಗೂ ಶುಭವನ್ನು ಕೋರ್ತಾ ಎಸ್ ಪಿ ಬಿ ಅವರ ಸಂಸ್ಮರಣೆಯಲ್ಲಿ ಅವರಿಬ್ಬರು ಹಾಡಿದಂಥ ಈ ಅತ್ಯಂತ ಜನಪ್ರಿಯವಾಗಿರುವಂಥ ಈ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದ ಈ ಗೀತೆ. ಆಜಾ ಶಾಮ್ ಹೋನೆ ಆಯಿ. ಎಸ್ ಪಿ ಬಿ ಅವರು ಎಷ್ಟು ಲೈವ್ಲಿಯಾಗಿ ಹಾಡಿದ್ದಾರೆ ನೋಡಿ. ಇದರಲ್ಲಿ ಏನೇನೋ ಗಿಮಿಕ್ಗಳೆಲ್ಲ ಮಾಡಿಕೊಂಡು, ಮತ್ತು ಸಲ್ಮಾನ್ ಖಾನ್ ಅವರಿಗೆ ಪ್ರಥಮ ಬಾರಿಗೆ ಅವರು ಈ ಚಿತ್ರದಲ್ಲಿ ಹಾಡಿದ್ರು. ಮತ್ತು ಆ ಕಾಂಬಿನೇಷನ್ ಸಲ್ಮಾನ್ ಖಾನ್ ಎಸ್ ಪಿ ಬಿ ಜೋಡಿ ಮುಂದೆ ಬಹಳಷ್ಟು ಚಿತ್ರಗಳಲ್ಲಿ ಬಹಳಷ್ಟು ಗೀತೆಗಳಲ್ಲಿ ಜನಪ್ರಿಯ ಜೋಡಿ ಆಯ್ತದು. ಅಂಥ ಒಂದು ಪ್ರಾರಂಭದ ಗೀತೆಗಳಲ್ಲಿ ಇದೊಂದು. ಆಜಾ ಶಾಮ್ ಹೋನೆ ಆಯಿ ಈ ಗೀತೆನ ಈಗ ಕೇಳಿ. ರಾಮ್ ಲಕ್ಷ್ಮಣ್ ಅವರ ಸಂಗೀತ. ರಾಮ್ ಲಕ್ಷ್ಮಣ್ ಇಬ್ಬರಲ್ಲ, ಅವರು ಒಬ್ಬರೇನೆ. ಕೇಳಿ ಆಜಾ ಶಾಮ್ ಹೋನೆ ಆಯಿ. आजा शाम होने आई, मौसम नीली अंगड़ाई, आजा शाम होने आई, मौसम नीली अंगड़ाई, तो किस बात की है लड़ाई? तू
आजा शाम होने आई, मौसम ने ली अंगड़ाई, तो किस बात की है लड़ाई। तू चल मैं आई, तू चल मैं आई। बाजा क्या है देखो जरा तुम खड़ी, गुजर जाए ना प्रेम की ये घड़ी। बाजा क्या है देखो जरा तुम खड़ी, गुजर जाए ना प्रेम की ये घड़ी। आती हूँ थोड़ा सा धीरज धरो, लगा दूंगी मैं प्रेम की पिछड़ी। उतनी ही दूर है तो जितनी करीब है, तेरे मेरे प्यार का किस्सा अजीब है। तेरी की अब तो जान पे बन आई, ये प्यार की गहराई, अब तो जान पे बन आए। ये प्यार की गहराई, तो किस बात की है लड़ाई। तू चल मैं आई, माय गॉड, चल मैं आई। बहुत हो चुकी है तेरी दिल लगी, चली आओ अब शाम ढलने लगी। बहुत हो चुकी है तेरी दिल लगी, चली आओ अब शाम ढलने लगी। मेरे दिल में कितनी उमंगे भरी, तुम्हें मैं बताती हूँ आकर अभी। मेरा जादू चल गया, तेरा चेहरा खिल गया। पीछे पीछे मैं चली, आगे आगे तू चला। तेरी की तो कर दो सबको तुम गुड बाय, मैंने प्यार किया मैं आई, कर दो सबको तुम गुड बाय। मैंने प्यार किया मैं आई, तो किस बात की है लड़ाई। तू चल मैं आई, Make it fast. चल मैं आई। ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಗೀತೆ ಹೋಗೋದಕ್ಕೆ ಮುಂಚೆ ನಾಗಮಣಿ ಬಿವಿ, ಸಂಗೀತ ನಾಯಕ್, ಅಣ್ಣಿಗೇರಿ ಸರ್, ಅಬ್ದುಲ್ ಮಜೀದ್ ಸರ್, ನಾಗರಾಜ್ ಅವರು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಮುಂದೆ ಯಾವ್ದು ಹಾಡೋಣ? ಮುಂದೆ ಒಂದು ಶೋಕಗೀತೆ ತಗೊಳ್ಳೋಣ ಅಂತ. ಶೋಕಗೀತೆ ಬಗ್ಗೆ ಎಸ್ ಪಿ ಬಿ ಅವರಷ್ಟು ಭಾವ ತುಂಬಿ ಹಾಡಿದಂಥ ಬೇರೆ ಗಾಯಕ ಇಲ್ವೇನೋ ಅನ್ನೋಷ್ಟು ಚೆನ್ನಾಗಿ ಹಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗೋದೇನು ಗೊತ್ತಾ ಶೈಲಜಾ, ಈ ಬಂಧನ ಚಿತ್ರದಲ್ಲಿ ಇದು ಹಾಡಿದಾರಲ್ಲ, ಒಂದು ಕೆಂಪ್ಕೊಂಡು ಹಾಡುವಂಥದ್ದೊಂದು ಪ್ರೇಮದ ಕಾದಂಬರಿ,
ಅದರಲ್ಲಿ ಅವ್ರು ಕೆಮ್ಮಿದಾರಲ್ಲ, ಕೆಮ್ಮಬೇಕಾದ್ರೆ ಆರೋಗ್ಯವಂತ ಮನುಷ್ಯ ಕೆಮ್ಮೋದು ಬಹಳ ಕಷ್ಟ. ನೀವು ಅದನ್ನು ಗಮನಿಸಿ. ಎದೆನಲ್ಲಿ ತುಂಬ ಕಫ ತುಂಬಿಕೊಂಡಿದ್ರೆ ಚೆನ್ನಾಗಿ ಕೆಮ್ಮಬಹುದು, ಆದರೆ ಎದೆನಲ್ಲಿ ತುಂಬ ಕಫ ತುಂಬಿಕೊಂಡಿದ್ರೆ ಹಾಡಕ್ಕಾಗಲ್ಲ. ಇವ್ರು ಚೆನ್ನಾಗೂ ಹಾಡಿದ್ದಾರೆ, ಚೆನ್ನಾಗೂ ಕೆಮ್ಮಿದ್ದಾರೆ. ಅದು ಹೇಗೆ ಅಂತಾನೆ ಅರ್ಥ ಆಗಲ್ಲ. ಇವರು ಅಷ್ಟೇ. ಮತ್ತೆ ಇದು ಶಂಕರಾಭರಣದ ಅವಾಗ ಹೇಳಿದ್ರಲ್ಲ, ದೊರಕುನ ಇಟ್ಟುವಂಟಿ ಸೇವಾ, ಆ ಹಾಡಲು ಅಷ್ಟೇ. ಇನ್ನೊಂದು ಗೀತೆ ಇದೆ ಕನ್ನಡದಲ್ಲಿ, ಹಳೇದೊಂದು ಚಿತ್ರಗೀತೆ ಇದೆ, ಅದು ಅಷ್ಟೊಂದು ಫೇಮಸ್ ಆಗಲಿಲ್ಲ. ರಾಗ ತಾಳ ಅಂದ್ಬಿಟ್ಟು ಜೈಮಾಲ ನಟಿಸಿದಂತಹ ಒಂದು ಚಿತ್ರ ಇದೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ SP ಮತ್ತು P ಸುಶೀಲ ಹಾಡಿದ್ದಾರೆ. ಅದರಲ್ಲೊಂದು ಶೋಕಗೀತೆ ಇದೆ. ಅದರಲ್ಲೂ ಅಷ್ಟು ಏನು ಕೆಮ್ಕೊಂಡು ಹಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗುತ್ತೆ. ಕೆಮ್ಮಬೇಕು ಅಥವಾ ಹಾಡಬೇಕು. ಆದರೆ ಇದರಲ್ಲಿ ಎರಡೂ ಮಾಡುವಂಥದ್ದು ಅದು ಹೇಗೆ ಸಾಧ್ಯ ಆಯಿತು SPB ಅವ್ರಿಗೆ ಅಂತ ನನಗಂತೂ ಬಹಳ ಆಶ್ಚರ್ಯ ಆಗುತ್ತೆ. ಅಂಥ ಅತ್ಯದ್ಭುತ ಕಲಾವಿದ. ಆ ಥರದ ಹಾಡುಗಳನ್ನ, ಆ ಥರದ ಗಿಮಿಕ್ಗಳು, ಅದನ್ನು ಗಿಮಿಕ್ ಅನ್ನೋದಕ್ಕಾಗೋದಿಲ್ಲ, ಅಷ್ಟು ಭಾವ ತುಂಬಿ ಹಾಡುವಂಥ ಮತ್ತೊಬ್ಬ ಗಾಯಕ ಚಿತ್ರರಂಗದಲ್ಲಿ ಹುಟ್ಟಲಿಲ್ವೇನೋ ಅಂತ ಅನಿಸುತ್ತೆ. ಅಂಥ ಅತ್ಯದ್ಭುತ ಗಾಯಕ. ಆದರೆ ನಾವೀಗ ಆರಿಸ್ಕೊಂಡಿರುವಂಥ ಗೀತೆ ನಿಜ ಹೇಳಬೇಕಂದ್ರೆ ಅವರು ಬಹುಶಃ ಶಾಪಗ್ರಸ್ತ ಗಂಧರ್ವ. ಕೆಲವೇ ವರ್ಷಗಳಿಗೋಸ್ಕರ ದೇವರು ನಮಗೋಸ್ಕರ ಭೂಮಿ ಮೇಲೆ ಬಿಟ್ಟಿದ್ರು ಅಂತ ಅನ್ಸುತ್ತೆ. ಹೌದು. ನಮ್ಮೊಟ್ಟಿಗಿದ್ದ ಆ ಕ್ಷಣಗಳೇ ನಿಜವಾಗ್ಲೂ ಒಂದು ನೆನಪಿಟ್ಕೊಳ್ಳುವಂಥ ಒಂದು ದಿನಗಳು. ಮತ್ತೆ ಅವರು ಬದುಕಿದ್ದಾಗ ನಾವು ಬದುಕಿದ್ವಿ ಅನ್ನೋದೊಂದೇ ನಮ್ಮ ಹೆಗ್ಗಳಿಕೆ ಅಷ್ಟೇ. ಈಗ ನಾವು ಒಂದು ಶೋಕಗೀತೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ಕೆಮ್ಕೊಂಡು ಅವೆಲ್ಲ ಏನಿಲ್ಲ, ಆದರೆ ಬಹಳ ಶೋಕದಿಂದ ಹಾಡಿರುವಂಥದ್ದು ಒಂದು ಯುಗಳ ಗೀತೆನೇ. ಇದನ್ನು ಹೊಸಲು ಮೆಟ್ಟಿದ ಹೆಣ್ಣು, ಇದು ಚಿತ್ರದ ಹೆಸರು. ಇದು ಕೂಡ ಒಂದು ಕೋರಿಕೆಯ ಗೀತೆ. ಹೂನಗೆ ದೈವದ ಸನ್ನಿಧಿಯು, SP ಬಾಲಸುಬ್ರಹ್ಮಣ್ಯ ಮತ್ತು P ಸುಶೀಲ ಹಾಡಿದಂತಹ ಗೀತೆ. RN ಜಯಗೋಪಾಲ್ ಅವರ ರಚನೆ ಮತ್ತು TG ಲಿಂಗಪ್ಪ ಅವರ ಸಂಗೀತ. ಕೇಳಿ, ಹೂನಗೆ ದೈವದ ಸನ್ನಿಧಿಯು. ಸೋಮಸುಂದರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಗಿರಿಜಾರಾವ್ ಅವರು ಸಾಗರ ಸಂಗಮದ ಒಂದು ಹಾಡು ಹೇಳ್ತಾ ಇದ್ದಾರೆ. ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ಹಾಡ್ತೀವಿ. ಈಗ ಕೇಳಿ ಈ ಮಧುರವಾದ ಗೀತೆ. ದೈವದ ಸನ್ನಿಧಿಯೋ, ಭೂಮಿಗೆ ಬಂದ ಪೌರ್ಣಮಿಯೋ, ಯಾರ ಮನೆಯ ಅಂಗಳದಲ್ಲಿ ಅರಳಿದ ಮಲ್ಲಿಗೆಯೋ, ಭೂನಗೆ ದೈವದ ಸನ್ನಿಧಿಯೋ, ಭೂಮಿಗೆ ಬಂದ ಪೌರ್ಣಮಿಯೋ. ಮಾನಿನಿಯರನ ಕಂಡದು ಉಂಟು, ಮನವನ್ನು ತಂದವನಲ್ಲ. ಮದುವೆಯ ಮಂಟಪ ಕಂಡದು ಉಂಟು, ಮದುಮಗನಾಗಿಲ್ಲ. ನನಗೂ ನಿನಗೂ ಎಲ್ಲಿಯ ನಂಟು, ಇದುವೇ ಬಿಡಿಸದ ಒಗಟು, ಭೂನಗೆ ದೈವದ ಸನ್ನಿಧಿಯೋ, ಭೂಮಿಗೆ ಬಂದ ಪೌರ್ಣಮಿಯೋ. ದೈವಕ್ಕೆ ಸತ್ಯವು ತಿಳಿದಿರಲೇನು, ಎದುರಿಗೆ ಬರುವವನಲ್ಲ. ಮಗುವೇ ನಿನಗೆ ನಿಜವೂ ತಿಳಿದರು, ಮಾತನು ಬಲ್ಲವನಲ್ಲ. ಯಾರನ್ನು ನಿಂದಿಸಿ ಫಲವೇನುಂಟು, ನನ್ನವರಾರೂ ಇಲ್ಲ, ನನ್ನವರಾರೂ ಇಲ್ಲ. ಚಿನ್ನವಳಾಗಿ ನಾನೇನಲ್ಲ,
ಧನ್ಯವಾದಗಳು. ಈ ಹಾಡಿಗೂ ಇಷ್ಟು ರೇರ್ ಸಾಂಗ್, ಅಪರೂಪದ ಗೀತೆಗೂ ಕೋರಿಕೆಗೆ ಸಲ್ಲಿಸಿದ್ದಾರೆ. ಅದು ಎಷ್ಟು 3-4 ಕಾರ್ಯಕ್ರಮದಿಂದ ಈ ಹಾಡಿಗೆ ಕೋರಿಕೆ ಇತ್ತು. ಧನ್ಯವಾದಗಳು ನಿಮ್ಮ ಅಭಿಮಾನಕ್ಕೆ. ಹಾಂ, ಮುಂದಿನ ಗೀತೆಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ನು. SPB ಅವರು ಲೈವ್ ಕಾರ್ಯಕ್ರಮ ಕಡೆಯದಾಗಿ ಕೊಟ್ಟಿದ್ದು ಬೆಂಗಳೂರಿನಲ್ಲಿ ಫೆಬ್ರವರಿ 28 ಅಥವಾ 29 ಏನೋ ಲಾಸ್ಟ್ ಇಯರ್ 2020 ಬೆಂಗಳೂರಿನಲ್ಲಿ. ಅಂದರೆ ಲೈವ್ ಕಾರ್ಯಕ್ರಮ ಅಂದರೆ ಆಡಿಯನ್ಸ್ ಮುಂದೆ. ಅದಾದಮೇಲೆ ಅವರು ಕೆಲವು ಫೇಸ್ಬುಕ್ ಲೈವು, ಗೂಗಲ್ಲು ಈ ಥರದ್ರಲ್ಲೆಲ್ಲನೂ ಮಾಡಿದ್ದಾರೆ, ಕಾರ್ಯಕ್ರಮಗಳು ಮಾಡಿದ್ದಾರೆ. ಆಮೇಲೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು, ಕೊರೋನಾ ಬಂದು ನಂತರ ಅವರು ಹೋಗ್ಬಿಟ್ರು, ಇದೆಲ್ಲ ಗೊತ್ತಿದೆ. ಆದರೆ ಅವರು ಆಡಿಯನ್ಸ್ ಮುಂದೆ ಹಾಡಿದಂತಹ ಕಡೆಯ ಕಾರ್ಯಕ್ರಮ ಬೆಂಗಳೂರಿನ ಚೌಡಯ್ಯದ ಮೆಮೋರಿಯಲ್ ಹಾಲ್ನಲ್ಲಿ ಅಂತ ಅನ್ಕೋತೀನಿ. ಫೆಬ್ರವರಿ 28-29 ಅದು ನಡೆದಿದ್ದು 2020. ಅದರ ಹಿಂದಿನ ಕಾರ್ಯಕ್ರಮ ಫೆಬ್ರವರಿ 9, 2020 ಮೈಸೂರಿನಲ್ಲಿ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಮತ್ತೆ ನಾನಿದ್ದೆ, ಅವ್ರ ಜೊತೆಗೆ ಕೋರಸ್ ಕೂಡ ಹಾಡಿದೆ ಮತ್ತು ಯೇಸುದಾಸ್ ಅವರು ಹಾಡಿದಂಥ ಒಂದು ಯುಗಳ ಗೀತೆನೂ ಕೂಡ ಬೇರೆ ಗಾಯಕಿ ಜೊತೆ ಹಾಡಿದೆ. ಅವತ್ತಿನ ದಿನ ಮತ್ತೆ ಅವ್ರ ಜೊತೆ ಇರುವಂಥ ಒಂದು ಸುಂದರ ಕ್ಷಣಗಳು ಸಿಕ್ತು ನನಗೆ. ಮತ್ತು ಅವರು ಕಳೆದ ಕಾರ್ಯಕ್ರಮದಲ್ಲಿ ಕೇಳಿದ್ರಲ್ಲ ನನ್ನ ಹಾಡುಗಳನ್ನೆಲ್ಲ ಕೊಡಿ ಅಂತ. ಅವತ್ತಿನ ದಿನ ನಾನು ಸುಮಾರು 1400 ಹಳೆಯ ಕನ್ನಡ ಚಿತ್ರಗೀತೆಗಳು ಬರೀ ಅವರು ಹಾಡಿರುವಂಥದ್ದು, ಸೋಲೋ ಮತ್ತು ಡ್ಯುಯೆಟ್ಸ್ ಸಾಂಗ್ಸ್ ಎಲ್ಲನೂ ಆ ಒಂದು ಪೆನ್ಡ್ರೈವ್ನಲ್ಲಿ ಹಾಕ್ಕೊಂಬಿಟ್ಟು ಅವತ್ತಿನ ದಿನ ಅವ್ರಿಗೆ ಕೊಟ್ಟೆ. ಜೊತೆಗೆ ಒಂದು ಇಷ್ಟು ದಪ್ಪದೊಂದು ಬೈಂಡ್ ಮಾಡಿಸಿದಂಥ ಒಂದು ಪುಸ್ತಕ. ಅದರಲ್ಲಿ ಏನು ಅಂತಂದರೆ ಈ ಇಂಡೆಕ್ಸ್ ಎಲ್ಲನೂ, ಯಾವ ಗೀತೆ, ಅದು ಯಾವ ಚಿತ್ರದ್ದು, ಅದು ಯಾವ ಇಸ್ವಿನಲ್ಲಿ ಬಂದಿದ್ದು, SPB ಅವ್ರ ಜೊತೆ ಹಾಡಿದಂತಹ ಸಹಗಾಯಕಿ ಯಾರು ಅಥವಾ ಗಾಯಕ ಯಾರು, ಯಾವ ಚಿತ್ರ, ಯಾರ ರಚನೆ, ಯಾರ ಸಂಗೀತ, ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಹಾಕ್ಕೊಂಡೆ ಅವರ ಹಾಡಿಗೆ ನಟಿಸಿದಂಥ ನಟ ಯಾರು. ಇಷ್ಟು ಕಾಲಮ್ಗಳನ್ನು ಹಾಕ್ಕೊಂಡು ಅದನ್ನು ಪ್ರಿಂಟ್ ತೆಗೆದು ಬೈಂಡ್ ಮಾಡಿಸಿ 2 ಕಾಪಿ ಮಾಡಿಸಿದೆ. ಒಂದನ್ನು ಅವ್ರಿಗೆ ಕೊಟ್ಟೆ, ಇನ್ನೊಂದರಲ್ಲಿ ನಾನು ಅವರ ಹಸ್ತಾಕ್ಷರ ತಗೊಂಡೆ. ನಿಮಗೆ ಚಿರಋಣಿ ಅಂತಲೋ ಏನೋ ಒಂದು ಬರೆದ್ಬಿಟ್ಟು ಅದರಲ್ಲಿ ಅವರು ಸೈನ್ ಮಾಡಿ ನನಗೆ ಕೊಟ್ಟರು. ಆ ಫೋಟೋ ನಾನು ನೋಡಿದ್ದೀನಿ. ಒಳ್ಳೆ ರಾಮದೇವರಿಗೆ ಹನುಮಂತ ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಹಾಗೆ ಇತ್ತು ಆ ಕ್ಷಣ. ಹೌದೌದು, ಆ ಕ್ಷಣಗಳು ನಿಜವಾಗ್ಲೂ ಅವ್ರ ಮೇಲೆ ಭಕ್ತಿನೇ ಇರೋದು. ನನಗೆ ಪ್ರೀತಿ ಗೌರವ ಅನ್ನೋದಕ್ಕಿಂತ ಜಾಸ್ತಿ ಭಕ್ತಿನೇ ಇತ್ತು. ಆ ಥರ ಕೊಟ್ಟೆ. ಮತ್ತು ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಅಲ್ಲಿ ಹೇಳ್ತೀನಿ. ನಾನು ಹೇಳಿದೆ, ಸರ್ ಇದರಲ್ಲಿ ನೀವೇ ಹಾಡಿರುವಂಥ ರೇರ್ ಸಾಂಗ್ಸು, ಫೇಮಸ್ ಸಾಂಗ್ಸ್ ಎಲ್ಲ ಕಡೆ ಸಿಗುತ್ತೆ. ರೇರ್ ಸಾಂಗ್ಸು ಮತ್ತು ಬರೀ ಕನ್ನಡ ಚಿತ್ರಗೀತೆಗಳು ಮಾತ್ರ, ಬೇರೆ ಭಾಷೆದೆಲ್ಲ ಇರಲಿಲ್ಲ. ಮತ್ತು ಭಾವಗೀತೆ, ಜನಪದ ಗೀತೆ ಅವ್ರು ಏನು ಹಾಡಿದ್ರು ಪ್ರೈವೇಟ್ ಆಲ್ಬಮ್ಸ್ ಯಾವುದೂ ಇರಲಿಲ್ಲ, ಬರೀ ಚಿತ್ರಗೀತೆಗಳಷ್ಟೇ. ಅದನ್ನು ಹಾಕ್ಕೊಟ್ಟಿದ್ದೆ. ಅದನ್ನು ಹೇಳಿದೆ, ಸರ್ ಇದರಲ್ಲಿ ನೀವು ಹಾಡಿರುವಂಥ ಹಾಡುಗಳೇನೇ ಇದೆ ಅಂತ. ಹೇಳ್ತಾರಲ್ಲ ಸರ್, ದಾಸರು ಹೇಳ್ದಂಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ, ನೀವು ಹಾಡಿದಂಥ ಗೀತೆಗಳನ್ನ ನಾನು ಮತ್ತೆ ನಿಮಗೆ ಕೊಡ್ತಾಯಿದ್ದೀನಿ ಅಂತಂದೆ. ತಕ್ಷಣವೇ ಅವರು ಮುಖ ಸೀರಿಯಸ್ ಮಾಡ್ಕೊಂಬಿಟ್ಟು, ನನ್ನ ಹಾಡನ್ನು ನೀವು ಹೇಗೆ ತೊಗೊಂಡ್ರಿ ಅಂದರು. ಅದರಿಂದ ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವರೇ ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನು ಹಾಡುಗಳು ಹಾಡಿದ್ದೆ ನಿಮ್ಮಂಥವ್ರಿಗೋಸ್ಕರ ಅಂದ್ಬಿಟ್ಟು ಹೇಳಿ ನಗಿಸಿದ್ರು ಎಲ್ಲರನ್ನಲ್ಲಿ. ಒಂದು ನಿಜವೇ ಆ ಮಾತು. ಅವ್ರು ಹಾಡಿ ಬಿಟ್ಟು ಹೋದ ಸಾವಿರಾರು ಗೀತೆಗಳು ಇವತ್ತು ನಮ್ಮ ಪಾಲಿಗಿದೆ. ಹೌದು, ಅದೆಲ್ಲ ಅವರು ನೀಡಿದಂಥ ಭಿಕ್ಷೆ ಅದು. ನಾವೆಲ್ಲ ಏನೇ ಹಾಡ್ತಾ ಇದ್ರು ಇವಾಗ ಅದನ್ನು ನಾವು ಮತ್ತೆ ಅವರಿಗೋಸ್ಕರ ಹಾಡ್ತಾ ಇರೋದು, ನಾವು ಅವರಿಗೆ ಅರ್ಪಿಸ್ತಿರೋ ಕಾಣಿಕೆ ಅಂತ ಹೇಳ್ಬೋದು. ಹೌದು, ಈ ಥರದ್ದು ಮರೆಯಲಾಗದ ಕ್ಷಣಗಳು. ನಾನೊಂದು ಇನ್ನೊಂದು ಸೋಲು ತಗೊಳ್ಳಿ. ಮತ್ತು ಅದೇ ಚಿತ್ರದ್ದು, ಮೇರೆ ರಂಗಮೇ, ಅದೇ ಚಿತ್ರದ್ದು ಅದು, ಮೇರೆ ರಂಗಮೇ ರಂಗನೆ ವಾಲಿ ಅದರದ್ದು ಯಾವುದದು, ಮೇನೆ ಪ್ಯಾರ್ ಕಿಯಾ ಚಿತ್ರದ್ದು ಅದೊಂದು ಸೋಲೋ, SPB ಮತ್ತು ಸಲ್ಮಾನ್ ಖಾನ್ ಕಾಂಬಿನೇಷನ್ ಬಂದಂಥ ಗೀತೆ.
मेरे रंग में रंगने वाली परी हो या हो परियों की रानी, या हो मेरी प्रेम कहानी। मेरे सवालों का जवाब दो। मेरे रंग में रंगने वाली परी हो या हो परियों की रानी, या हो मेरी प्रेम कहानी। मेरे सवालों का जवाब दो। बोलो न क्यों ये चांद सितारे तकते हैं यूं मुखड़े को तुम्हारे। बोलो न क्यों ये चांद सितारे तकते हैं यूं मुखड़े को तुम्हारे। छुके बदन को हवा क्यों महकी, रात भी है क्यों बहकी बहकी। मेरे सवालों का जवाब दो। तुम शर्माई हुई सी, लगती हो कुछ घबराई हुई सी। क्यों हो तुम शर्माई हुई सी, लगती हो कुछ घबराई हुई सी। ढलका हुआ सा आंचल क्यों है, ये मेरे दिल में हलचल क्यों है। मेरे सवालों का जवाब दो। दोनों तरफ बेनाम सी उलझन, जैसे मिले हो दुल्हा दुल्हन। दोनों तरफ बेनाम सी उलझन, जैसे मिले हो दुल्हा
आखिर इतनी मोहब्बत क्यों है, मेरे सवालों का जवाब दो, मेरे रंग में रंगने वाली परी हो या हो परियों की रानी, क्या हो मेरी प्रेम कहानी, मेरे सवालों का जवाब दो। ಧನ್ಯವಾದಗಳು. ಸಿಂಪ್ಲಿ ಸೂಪರ್. ಇದು ನನ್ನ ಮಾತಲ್ಲ, ಅಬ್ದುಲ್ ಮಜೀದ್, ರಜನಿ ಮುಕುಂದ್, ರಾಜಶೇಖರ್ ಉಪಾಧ್ಯಾಯ, ವೆಂಕಟೇಶ್ ಮೂರ್ತಿ, ಯು ಆರ್ ಸಿಂಪ್ಲಿ ಸೂಪರ್ ಅಂತ ಹಾಕಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ನಾಗರಾಜ್ ಅವರು ಕೂಡ ನಿಮ್ಮನ್ನು SPB ಅವರು ಮರೆಯಲು ಸಾಧ್ಯವಿಲ್ಲ ಅಂತ ಹಾಕಿದ್ದಾರೆ. ಸಾಕು, ಈ ಜನ್ಮಕ್ಕಷ್ಟು ಸಾಕು ಅಂತ ಅನ್ಸುತ್ತೆ. ಅವ್ರ ಜೊತೆ ಕೆಲವು ಕ್ಷಣಗಳನ್ನ ಕಳೆದೆ ಅವರ ಹಾಡುಗಳನ್ನ ಹಾಡುವಂಥ ಸಣ್ಣದೊಂದು ಪ್ರತಿಭೆನ ದೇವರು ನಮಗೆ ನೀಡಿದ್ದಾನೆ. ಅಷ್ಟು ಸಾಕು ಈ ಜನ್ಮಕ್ಕೆ. ಇನ್ನೆಷ್ಟು ಗೀತೆಗಳಿದೆ? ಇನ್ನು 2 ಗೀತೆ ಇದೆಯಾ? 2-3 ಹಾಡುಗಳಿದೆ. ಹಾಂ, ಇನ್ನು 3 ಹಾಡುಗಳನ್ನ ಬೇಗ ಹಾಡಿ ಮುಗಿಸ್ಬಿಡೋಣಂತೆ. ಹಂಸಲೇಖ ಅವ್ರನ್ನ ತೊಗೊಂಡು ಬರೋಣಂತೆ. ಹಂಸಲೇಖ ಅವರು ಒಬ್ರಿಗೊಬ್ರು ಗುರುಗಳು ಅಂತ ಕರ್ಕೋತಾ ಇದ್ರು. ಇವ್ರಿಗೆ ಅವ್ರಿಗೆ ಗುರುಗಳು ಅಂತ ಹೇಳ್ಕೊತಾ ಇದ್ರು. ಬೇರೆದೇ ರೀತಿಯ ಹಾಡುಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರು ಹಂಸಲೇಖ ಅವರು. SPB ಮಾತ್ರ ಯಾವ ಶೈಲಿಯ ಗೀತೆ ಆದ್ರೂ, ಯಾವುದೇ ಥರದ ಗೀತೆಗಳಾದ್ರೂ, ಯಾವುದೇ ರೀತಿಯ ಗೀತೆಗಳಾದ್ರೂ ಅದಕ್ಕೆ 100% ನ್ಯಾಯ ಸಲ್ಲಿಸ್ತಾ ಇದ್ರು. ಅಂಥದಕ್ಕೆ ಇದೊಂದು ಉದಾಹರಣೆ. ಓ ಮೇಘವೇ ಮೇಘವೇ. ಕೊನೆಯ 3 ಹಾಡುಗಳಂದರೆ ಅಷ್ಟೇನಾ ಅಂತ ಒಬ್ರು ಗಾಯತ್ರಿ ಅವ್ರು ಕೇಳ್ತಾ ಇದ್ದಾರೆ. ಸಮಯ ನೋಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಒಳ್ಳೇದಕ್ಕೆಲ್ಲ ಒಂದು ಕೊನೆ ಇದ್ರೇ ಒಳ್ಳೇದು. ಒಳ್ಳೇದು ಮಾತ್ರ ಅಲ್ಲ, ಎಲ್ಲದಕ್ಕೂ ಒಂದು ಕೊನೆ ಅಂತ. ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ. ಹೇಳಿ. ಓ ಮೇಘವೇ ಹಂಸಲೇಖ ಅವರ ರಚನೆ ಹಾಗೂ ಸಂಗೀತ, ಜೊತೆಗೆ ಹಾಡಿದಂತಹ ಗಾಯಕಿ ಚಿತ್ರ ಅವರು. ಶೃಂಗಾರ ಕಾವ್ಯ ಚಿತ್ರದ್ದು ರಘುವೀರ್ ಈ ಚಿತ್ರದ ನಾಯಕ. ಓಹೋ ಓಹೋ ಆಹಾ ಆಹಾ ಹೋಗಿ ಬಾ, ಈ ಮೋಲಿನ ಅವಳಿಗೆ ನೀಡಿ ಬಾ, ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಮೇಘವೇ ಹೋಗಿ ಬಾ, ಈ ಮೂಲೆಯ ಅವನಿಗೆ ನೀಡಿ ಬಾ, ಹೋಗಿ ಬಾ, ಈ ಮೋಲೆಯ ಅವಳಿಗೆ ನೀಡಿ ಬಾ. ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಒಗಳತಿ ಓದುವೆಯ. ಬೆಳ್ಳನೆ
ವಂದನೆ. ಕಾನನವೇ ಭುವನವೇ ಹಸಿರೇ ಸಿರಿಯೇ ನಿರ್ಝರಿಯೇ ನಮ್ಮೊಳಗೆ ನಿಮ್ಮುಸಿರೇ. ಒಲವಿನ ಕಣ್ಣಲ್ಲಿ ಸರ್ವವೂ ಸುಂದರ. ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ, ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ. ಕಂಗಳ ಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಈ ಕಂಗಳ ಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ, ಸಂಧಾನದ ಪತ್ರಕ್ಕೆ ವಂದನೆ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಗೀತೆ ಶ್ರೀನಾಥ್ ಅವರಿಗಾಗಿ SPB ಹಾಡಿದಂತಹ ಗೀತೆ. ಇದು ಕೂಡ ನಿಮ್ಮದೇ ಕೋರಿಕೆಯ ಗೀತೆ. ಬೋರೇಗೌಡ ಬೆಂಗಳೂರಿಗೆ ಬಂದ ಬಹಳ ಜನಪ್ರಿಯವಾಗಿರುವಂಥ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಚಿ ಉದಯಶಂಕರ್ ಅವರ ರಚನೆ. ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಕೇಳಿತು. SPB ಹಾಗೂ P ಸುಶೀಲಾ ಹಾಡಿದಂತಹ ಗೀತೆ ಇದು. ಕೇಳಿ ಈ ಮಧುರವಾದ ಗೀತೆ. ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಚಿನ್ನ ನಿನ್ನ ಕಂಡು ಕಂಡು ನನ್ನೇ ಮರೆಯಿತು, ಕನಸು ನನಸು ಎಂದೇ ಮನಸ್ಸು ಹಾಡಿ ಕುಣಿಯಿತು. ಲ ಲ ಲ ಲ ಲ ಲ la 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 la. ಏಕೋ ಏನೋ ಅಂದಿನ ರಾತ್ರಿ ನಿದ್ದೆ ಇಲ್ಲದೆ, ನಗುವು ನಲಿವು ಏನೋ ನೋವು ನನ್ನ ಕಾಡಿದೆ. ಅಂತೆಯಾಗಿ ಇರುಳಲಿ ಕೊರಗಿ ಹೊರಳಿ ಬಳಲಿದೆ, ಹುಣ್ಣಿಮೆ ಬೆಳಕು ಬಿಸಿಲಾಗಿ ಬೆಂದು ಬೆವರಿದೆ. ಬಿಟ್ಟಿನ್ನು ಇರಲಾಗದೆ ನಿನ್ನನ್ನು ಹುಡುಕಾಡಿದೆ, ನೀ ಸಿಕ್ಕಿದೆ ಸುಖದಿಂದ ನಾ ಸೊಕ್ಕಿದೆ. ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಗಲ್ಲಕ್ಕೆ ಗಲ್ಲ ಸೋಕಲು ಕಿಂದಿ ಕೆಂಪೇ ಕಾಯಿತು, ಕೆಂದುಟಿ ಜೀನ ಸವಿಯುವ
ಸುಖಕ್ಕೆ ಹೊಸ ಅನುಭವಕ್ಕೆ ಎದೆ ಝಲ್ಲೆಂದಿತು ಮೆತ್ತನೆ ಮೈ ಒತ್ತಲು ನನ್ನ ಮತ್ತು ಏರಿತು ಮುಗ್ಗೊಂಡು ಹೂವಾಯಿತು ಆಸೆ ಪೂರೈಸಿತು ಹಗುರಾಯಿತು ಹಗುರಾಯಿತು ತೇಲಾಡುವಂತಾಯಿತು ಅಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು ಚಿನ್ನ ನಿನ್ನ ಕಣ್ಣು ಕಣ್ಣು ನನ್ನೇ ಮರೆಯಿತು ಕನಸು ಮನಸ್ಸು ಎಲ್ಲಿ ಮನಸ್ಸು ಹಾರಿ ಕುಣಿಯಿತು ಲಾ 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 ಲಾ. ಮುಗ್ದೇ ಹೋಯ್ತು ಹಾಡು. ಇಂಥ ಒಳ್ಳೊಳ್ಳೆ ಗೀತೆಗಳನ್ನ ನೀಡಿದಂಥ SPB ಅವರಿಗೆ ಇವತ್ತಿನ ಗಾನ ನಮನ ಕಾರ್ಯಕ್ರಮನ ನಾವು ಇಂಪು ತಂಡದವರು ಶೈಲಜಾ ಹಾಗೂ ನಾನು HR ಕೆ ಪ್ರಸಾದ್ ಹಮ್ಮಿಕೊಂಡಿದ್ವಿ. ಸುಮಾರು 12 ಗೀತೆಗಳು, ಒಂದಷ್ಟು ಮಾತುಗಳು, ನೆನಪುಗಳು, ಮಧುರ ನೆನಪುಗಳು SPB ಅವರದು. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ. PM ಶ್ರೀ ಅವರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಮುಂಚೆಯಿಂದ ಇದ್ದರು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಧನ್ಯವಾದಗಳು PM ಶ್ರೀ ಅವರೇ. ಶ್ರೀನಿವಾಸರಾವ್ ಪಟ್ವಾರಿ, ಇದು ಅವರದೇ ಕೋರಿಕೆ ಆಗಿತ್ತು. ಇದು ಮತ್ತೆ ಹೂನಗೆ ದೈವದ ಸನ್ನಿಧಿ ಒಂದು 3-4 ಕಾರ್ಯಕ್ರಮಗಳಿಂದ ಕೇಳ್ತಾ ಇದ್ರು. ಸುಧಾ ಅಂಗಡಿ, ವೆಂಕಟೇಶ್ ಮೂರ್ತಿ ಅವರು, ಎಲ್ಲರಿಗೂ ಧನ್ಯವಾದಗಳು. ಈ ಎಲ್ಲ ಶ್ರೋತೃಗಳು ನಮ್ಮ ಜೊತೆ ಇರೋದಕ್ಕೆ ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮೂಡಿ ಬಂತು ಅಂತ. ಹೌದು, ನೀವೆಲ್ಲ ಇದ್ರೆ ನಮಗೆ ಬಹಳ ಸ್ಫೂರ್ತಿ. ಹೌದು, ಸುಮ್ಮನೆ ನಾವು ಯಾರಿಗೋ ಹಾಡ್ಕೊಳ್ಳೋದಕ್ಕಿಂತ ನಿಮ್ಮಂಥ ಒಳ್ಳೊಳ್ಳೆಯ ಆಡಿಯನ್ಸ್ ಮುಂದೆ ಹಾಡುವಂಥದ್ದು ನಮಗೆ ತುಂಬ ಸಂತೋಷ ಕೊಡುತ್ತೆ. ನಮ್ಮ ಹಾಡುಗಳನ್ನು ನಾವು ಎಂಜಾಯ್ ಮಾಡ್ತೀವಿ, ಹಾಗೆ ನಮ್ಮಷ್ಟೇ ನೀವು ಎಂಜಾಯ್ ಮಾಡ್ತೀರಿ ಅನ್ನೋದು ತುಂಬ ಖುಷಿ ಕೊಡ್ತಾ ಇದೆ. ತುಂಬ ಖುಷಿ ಕೊಡುತ್ತೆ. ಹೌದು. ಇನ್ನು ಕಾರ್ಯಕ್ರಮದ ಕಡೆಯ ಗೀತೆ ಒಂದು ಮಧುರವಾದಂಥ ಗೀತೆ, ಬಹಳ ಜನಪ್ರಿಯವಾಗಿರುವಂಥ ಗೀತೆ, ನಿಮ್ಮದೇ ಕೋರಿಕೆಯ ಗೀತೆ. ಆಲೆಮನೆ ಚಿತ್ರದ್ದು ಒಂದು ಪತ್ತೆದಾರಿ ಕಥೆ ಇರುವಂಥ ಚಿತ್ರ ಆಲೆಮನೆ. ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ, ಜೊತೆಗೆ ವೈದ್ಯನಾಥನ್ ಅವರ ಆರ್ಕೆಸ್ಟ್ರೇಷನ್, ಮತ್ತೊಂದು ದೊಡ್ಡರಂಗೇಗೌಡ ಅವರ ರಚನೆ, SPB ಹಾಡಿರುವಂಥ ಒಂದು ಸೋಲೋ ಸಾಂಗ್. ಸುರೇಶ್ ಹೆಬ್ಳಿಕರ್ ಮತ್ತು ರೂಪಾ ಚಕ್ರವರ್ತಿ ಈ ಚಿತ್ರದ ನಾಯಕ ಹಾಗೂ ನಾಯಕಿ. ಸುರೇಶ್ ಹೆಬ್ಳಿಕರ್ ಅವರಿಗಾಗಿ ಹಾಡಿದಂಥ ಈ ಮಧುರವಾದ ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮನ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮೂರ ಮಂದಾರ ಹೂವೆ. ಈ ಕಾರ್ಯಕ್ರಮ ಮುಗಿಯೋದಕ್ಕೆ ಮುಂಚೆ ನಮ್ಮ ಶ್ರೋತೃಗಳಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಕೆಲವರು ಶ್ರೋತೃಗಳು ಕೇಳಿದರು, ನೀವು ಹೊರಗಡೆ ಕಾರ್ಯಕ್ರಮ ಕೊಡ್ತೀರಾ, ನಾವು ಕರೆದ್ರೆ ಬರ್ತೀರಾ ಅಂತ ತುಂಬ ಜನ ಕೇಳಿದ್ದಾರೆ. ಹೌದು, ನಾವು ಖಂಡಿತ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತೀವಿ. ಎಲ್ಲ ಥರದ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಅಕೇಶನ್ ಇರಲಿ, ಮದುವೆ ರಿಸೆಪ್ಷನ್ ಇರಲಿ, ಗೆಟ್ ಟುಗೆದರ್ ಇರಲಿ, ಬರ್ತ್ಡೇ ಇರಲಿ, ಯಾವುದೇ ಅಕೇಶನ್, ಕನ್ನಡ ರಾಜ್ಯೋತ್ಸವ ಇರಲಿ ಅಥವಾ ಇನ್ಯಾವುದೇ ಮನೆ ರಿಸೆಪ್ಷನ್, ಹೌದು, ಯಾವುದೇ ರೀತಿಯ ಅಕೇಶನ್ ಆಗಲಿ ನಮ್ಮ ಕಾರ್ಯಕ್ರಮಗಳನ್ನ ನಾವು ಕೊಡ್ತೀವಿ. ಸಂದರ್ಭಕ್ಕೆ ಅನುಗುಣವಾಗಿರುವಂಥ ಹಾಡುಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಹಾಡ್ತೀವಿ. ಮತ್ತು 2 ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತೀವಿ ನಾವು. ಒಂದು ಈ ರೀತಿಯ ಕರೋಕೆ, ಅಂದರೆ ಮುಂಚೆನೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಫೀಡ್ ಆಗಿರೋ ನಾವೀಗ ನಡೆಸ್ತಾ ಇದ್ದೀವಲ್ಲ, ಈ ಥರದ ಕಾರ್ಯಕ್ರಮನೂ ಕೊಡ್ತೀವಿ. ಜೊತೆಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಕೀಬೋರ್ಡು, ತಬಲಾ, ಗಿಟಾರ್, ಕೆಲವರಿಗೆ ಸ್ಟೇಜ್ ಮೇಲೆ ತುಂಬಾ ಜನರು ಬೇಕು, ಹೌದು, ಲೈವ್ ನಲ್ಲೇ ಹಾಡಬೇಕು ಅಂತ ಹೇಳ್ತಾರೆ, ಅಂಥದನ್ನು ನಾವು ಕೊಡ್ತೀವಿ. ಈ ಥರದ ಕರೋಕೆ ಗೀತೆಗಳನ್ನ ಕೂಡ ಕೊಡ್ತೀವಿ. ಆಸಕ್ತರು ನಮ್ಮನ್ನು ದಯವಿಟ್ಟು ಸಂಪರ್ಕಿಸಿ. ನಿಮ್ಮ ಫಂಕ್ಷನ್ಗೆ ಮತ್ತಷ್ಟು ರಂಗು ತರುವಂಥ ಜವಾಬ್ದಾರಿ ನಮ್ಮದು. ನಮ್ಮೂರ ಮಂದಾರ ಹೂವೆ ಈ ಮಧುರವಾದ ಗೀತೆಯೊಂದಿಗೆ ನಾವು SPB ನಮನ ಈ ಕಾರ್ಯಕ್ರಮನ ನಾವು ಮುಗಿಸ್ತಾ ಇದ್ದೇವೆ. SPB ಎಲ್ಲೂ ಹೋಗಿಲ್ಲ, ಯೋಚನೆ ಮಾಡುವಂಥದ್ದು ಏನಿಲ್ಲ. ಅವರು ಅವರ ಹಾಡುಗಳ ಮೂಲಕ ನಮ್ಮ ಹೃದಯದಲ್ಲಿದ್ದೇ ಇರ್ತಾರೆ. ನನಗೇನು ತುಂಬ ಒಂಥರ ನಾವು ಅವರಿಂದ ದೂರ ಆಗಿದ್ದೀವಿ ಅಂತ ಅನಿಸ್ತಾನೇ ಇಲ್ಲ. ಯಾಕೆಂದರೆ ನಮ್ಮ ಪ್ರತಿಯೊಂದು ಕ್ಷಣನೂ ನನ್ನ ಮನಸ್ಸಿನಲ್ಲಿ ಒಂದು ಯಾವುದಾದ್ರೂ ಒಂದು ಹಾಡಿರುತ್ತೆ. ಆ ಹಾಡಿಗೆ ಅಣ್ಣವ್ರು ಹಾಡಿರ್ತಾರೆ, ಇಲ್ಲ SPB ಹಾಡಿರ್ತಾರೆ, PV ಶ್ರೀನಿವಾಸ್ ಹಾಡಿರ್ತಾರೆ, ಜಾನಕಮ್ಮ, ಯಾರಾದರೂ ಒಬ್ರು ಈ ಥರದ ಸಿಂಗರ್ಸ್ ಇರ್ತಾರೆ. ಅವ್ರಿಗೆಲ್ಲ ಸಾವು ಅನ್ನೋದೇ ಇಲ್ಲ, ಅವರೆಲ್ಲ ಗಂಧರ್ವರು ಅವರೆಲ್ಲರೂ. ಆದ್ದರಿಂದ SPB ನಮ್ಮೊಡನೆ ಯಾವತ್ತೂ ಇದ್ದೇ ಇರ್ತಾರೆ, ಅವರ ಹಾಡುಗಳ ಮೂಲಕ, ಅವರ ಮಾಧುರ್ಯದ ಮೂಲಕ. ಅವರಿಗೆ ಮತ್ತೊಮ್ಮೆ ನಮನಗಳನ್ನ ಸಲ್ಲಿಸುತ್ತಾ, ಅವರ ಆಶೀರ್ವಾದ ನಮ್ಮಂಥ ಕಿರಿಯ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಅವರಲ್ಲಿ ಬೇಡ್ಕೋತಾ, ದೇವರಲ್ಲಿ ಬೇಡ್ಕೋತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮ್ಮೂರ ಮಂದಾರ ಹೂವೆ.
ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ನೋಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ. ತೀರದ ಮೋಹದ ತಿಳಿದಾದ ಆನಂದ ತಂದೆ, ತಿಳಿದಾದ ಆನಂದ ತಂದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಕು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಸೂಪರ್, ತುಂಬ ಚೆನ್ನಾಗಿ ಬಂತು. ಧನ್ಯವಾದಗಳು. ಅಣ್ಣಿಗೇರಿ ಸರ್, ಅಬ್ದುಲ್ ಮಜೀದ್ ಸರ್ ಎಲ್ಲರೂ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಅಣ್ಣಿಗೇರಿ ಸರ್ ಹೇಳ್ತಾ ಇದ್ದಾರೆ ಸರಿಗಮಪದಲ್ಲಿ ಬರ್ತಿರೋ ಹಾಡುಗಳನ್ನು ಮ್ಯೂಟ್ ಮಾಡಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ಅಂತ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಅಬ್ದುಲ್ ಮಜೀದ್ ಸರ್ ಅವರೆಲ್ಲ. ಧನ್ಯವಾದಗಳು. ಅಭಿಮಾನ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ.